कृष्ण पृष्ठाय भूतले श्रीमते भक्ति वेदांत स्वामिनिति नामिने नमः। ॐ विष्णुपादाय कृष्ण पृष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जय राधा गोविंद राधे, जय राधा दामोदर राधे। जय जगन्नाथा जय बलदेवा सुभद्रमाय जय सुदर्शना, जय लक्ष्मी नरसिंह जय अनंत देव, प्रहलाद नरसिंह जय अनंत देव। जय गौरान्विताय जय गौरान्विताय, गौरान्विताय जय गौरान्विताय। जय जय प्रभुपाद जय जय प्रभुपाद। हरिनाम संकीर्तन की जय, श्रील प्रभुपाद की जय। मंगलाचरणे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते, गोपेश गोपिका कान्त राधा कान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी, वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ ಎಲ್ರಿಗೂ. ಬೇಗನೆ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದನ್ನ ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟು. ಅಲ್ಲಿಂದ ಮುಂದೆ ಹೋಗೋಣ. ನೆನ್ನೆ ಮಾಡಿದ್ದನ್ನ ಫಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಭಗವದ್ಗೀತೆ ಯಥಾರೂಪ ಅಧ್ಯಯನ ಯಜ್ಞ ಅಂತ ಹೇಳಿದ್ರೆ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಕೆಲವರು ಹೊಸಬ್ರು ಇರಬಹುದು, ಆದ ಕಾರಣ ಈ ಯಜ್ಞದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಎಂಬ ವಿಷಯದ ಪ್ರಕಾರ ನಾವೆಲ್ಲರೂ ಶುರು ಮಾಡ್ಬೇಕು. ಇದನ್ನ ನಿಜವಾಗಿ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು ಎಂಬ ಉದ್ದೇಶದಿಂದ ಆ ಹೆಸರನ್ನ ಪುನಃ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. 2 ನಿಮಿಷ. ಭಗವದ್ಗೀತೆ ಅಂತ ಹೇಳಿದ್ರೆ, ಭಗವದ್ ಅಂತ ಹೇಳಿದ್ರೆ ಕೃಷ್ಣ, ಭಗವಾನ್ ಕೃಷ್ಣ. ಅವನನ್ನು ಹೊರತಾಗಿ ಬೇರೆ ಯಾರನ್ನೂ ಭಗವಾನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವನ ಪರಮೋತ್ತಮ ಪರಮ ಪುರುಷ, ಅವನಿಂದ ಮಿಗಿಲಾದವರು ಯಾರು ಇಲ್ಲ ಅಂತ ಹೇಳುವ ಪದವೇ ಭಗವಾನ್ ಎಂಬ ಪದ. ಅದಕ್ಕೆ ಮೊದಲನೇ ಕ್ಲಾಸಿಗೆ ಹೋದ್ರೆ ನಿಮಗೆ ಇನ್ನೂ ಡಿಟೇಲ್ಡ್ ಆಗಿ ಅದರ ಬಗ್ಗೆ ಅರ್ಥ ಆಗತ್ತೆ. ಭಗವಾನ್, ಭಗವದ್ ಅಂತ ಹೇಳಿದ್ರೆ ಭಗವಾನ್ ಅಂತ ಅರ್ಥ. ಭಗ ಅಂತ ಹೇಳುವ ಒಂದು ರೂಟ್ ವರ್ಡ್ ಇಂದ ಅದು ಬರ್ತದೆ, ಮೂಲ ಪದದಿಂದ ಬರ್ತದೆ ಭಗವಾನ್. ಭಗವದ್ ಆಯ್ತೀಗ. ಗೀತೆ, ಗೀತೆ ಅಂತ ಹೇಳಿದ್ರೆ ಹಾಡುವಂಥದ್ದು ಅಥವಾ ಬಾಯಿಯ ಮುಖಾಂತರ ಬರುವಂತಹ ವಚನಗಳು. ಸೊ ಇದು ಸಾಕ್ಷಾತ್ ಕೃಷ್ಣನ ಮುಖಾರವಿಂದದಿಂದ ಬಂದಂತಹ ಶಬ್ದ. ಆದ ಕಾರಣ ಇದಕ್ಕೆ ಅಷ್ಟು ಇಂಪಾರ್ಟೆಂಟ್. ಭಗವದ್ಗೀತೆ ಅಧ್ಯಯನ ಎಲ್ರಿಗೂ ಗೊತ್ತು. ಅಧ್ಯಯನ ಅಂತ ಹೇಳಿದ್ರೆ ನಿರಂತರ ನಡಿಬೇಕು. ಇದಕ್ಕೋಸ್ಕರ ಒಂದು ಕತೆ ಕೂಡ ನಾವು ಮಾಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಆ ಕಥೆಯನ್ನ ಕೂಡ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಾಗ ನೀವು ಅದನ್ನು ಕೂಡ ಕೇಳಬಹುದು. ಅಧ್ಯಯನ. ಆಮೇಲೆ ಯಥಾರೂಪ ಅಂತ ಹೇಳಿದ್ರೆ, ಯಥಾರೂಪ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಅವರ ಗುರುಮುಖೇನ ಬಂದದ್ದನ್ನು ಗುರು ಪರಂಪರೆಗೆ ಅನುಗತವಾಗಿ ಅವರದ್ದು ದೀರ್ಘವಾದಂತಹ ಒಂದು ಸ್ಟಡಿಯಿಂದ, ಅಂದ್ರೆ ಅಧ್ಯಯನ ಅವರು ಮಾಡಿ, ಅದಲ್ಲದೆ ಕೃಷ್ಣನ ಪ್ರೇರೇಪಣೆಯಿಂದ ಇದಕ್ಕೆ ವ್ಯಾಖ್ಯೆ ಕೊಟ್ಟಿದ್ದಾರೆ. ಅದಲ್ಲದೆ ಸಾರಾಂಶವನ್ನು ಕೂಡ ಅಲ್ಲಲ್ಲಿ ಬರೆದಿದ್ದಾರೆ. ಆದ ಕಾರಣ ಇದಕ್ಕೆ ಅಷ್ಟು ಒತ್ತು, ಈ ಒಂದು ಪುಸ್ತಕ ಅಷ್ಟು ಒತ್ತು. ಯಾಕಂದ್ರೆ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ ಶ್ರೀಲ ಪ್ರಭುಪಾದರು. ಅವರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ತಿಳಿಯೋಣ. ಆದ ಕಾರಣ ಅವರು ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ಬಂದವರು. ತುಂಬಾ ಇಂಪಾರ್ಟೆಂಟ್. ಗುರು ಪರಂಪರೆಯನ್ನು ಕೂಡ ನಾವು ಮುಂದೆ ಹೋಗ್ತಾ ತಿಳಿಯೋಣ. 4ನೇ ಅಧ್ಯಾಯಕ್ಕೆ ಬರುವಾಗ ನಾವು ಸಂಪೂರ್ಣ ಗುರು ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇನ್ನು ಯಜ್ಞ ಅಂತ ಹೇಳಿ, ಯಜ್ಞ ಅಂತ ಹೇಳಿದ್ರೆ ಏನು? ಯಜ್ಞ ಅಂತ ಹೇಳಿದ್ರೆ ಭಗವಂತನನ್ನ ಪ್ರೀತಿಗೆ ಮಾಡುವಂತಹ ಕಾರ್ಯ, ಭಗವಂತನ ಪ್ರೀತಿ ಒಲಿಸಿಕೊಳ್ಳಿಕ್ಕೆ ಮಾಡುವಂತಹ ಕಾರ್ಯ, ಭಗವಂತನನ್ನ ಸೇವಿಸುವಂತಹ ಕಾರ್ಯ. ಅದು ಹೇಗೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಬರೆದಿದೆ, ಯಜ್ಞೈಹಿ ಸಂಕೀರ್ತನೈ ಪ್ರಾಯೈಹಿ, ಯಜ್ಞೈಹಿ ಸಂಕೀರ್ತನೈ ಪ್ರಾಯೈಹಿ ಯಜಂತಿ ಸುಮೇಧಸ ಅಂತ ಹೇಳಿ ಭಾಗವತ ಪುರಾಣದಲ್ಲಿ ಇದೆ. ಅಂದ್ರೆ ಈ ಕಾಲಕ್ಕೆ, ಅಂದ್ರೆ ಕಲಿಯುಗಕ್ಕೆ ಸಂಕೀರ್ತನ ಯಜ್ಞೆಯೇ ಮಹತ್ತರವಾದಂತಹ ಯಜ್ಞ. ಅದನ್ನು ಮಾಡ್ಲಿಕ್ಕೋಸ್ಕರ ಅದರ ವಿಸ್ತಾರ ರೂಪವಾದಂತಹ ಭಗವದ್ಗೀತೆ ಇದು. ಅಂದ್ರೆ ಮೂಲ ಹರೇ ಕೃಷ್ಣ ಮಹಾಮಂತ್ರವೇ, ಅದರ ವಿಸ್ತಾರ ರೂಪವೇ ಇದು. ಸೊ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇರೋದು ಹರೇ ಕೃಷ್ಣ ಮಹಾಮಂತ್ರದ ವಿಸ್ತಾರ ರೂಪ. ಅಂದ್ರೆ ನಾವು ಭಗವದ್ಗೀತೆ ಓದ್ತಾ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಇನ್ನೂ ಜಪ ಮಾಡಬೇಕು, ಇನ್ನೂ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಕೂತ್ ಬಿಡುತ್ತೆ. ಆದ ಕಾರಣ ಯಾರಾದರೂ ಜಪ ಶುರು ಮಾಡಿಲ್ಲ ಅಂತ ಹೇಳಿದರೆ ನೀವು ದಯವಿಟ್ಟು ಶುರು ಮಾಡಿ, ಆದಷ್ಟು ಪ್ರಯತ್ನ ಪಡಿ. ಇಲ್ಲ ಅಂದ್ರೆ ಬರುವ ವಾರ ಯಾರು ಜಪ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಜಪದ ಬಗ್ಗೆ, ಅವರಿಗೆ ಒಂದು ಸ್ಪೆಷಲ್ ಕ್ಲಾಸ್ ನಾವು ಇಡ್ತೇವೆ. ನಾವು ತಗೊಳ್ಳುವ ಸ್ಪೆಷಲ್ ಕ್ಲಾಸ್ ಜಪಕ್ಕೋಸ್ಕರ. 18 ಅಧ್ಯಾಯ ಮುಡುವಾಗ ನಾವು ದಿನಾ ಜಪಯಜ್ಞವನ್ನು ಮಾಡುವಂತ ಶಕ್ತಿ ನಮಗೆ ಪ್ರಭುಪಾದರು ಕೃಷ್ಣ ಖಂಡಿತವಾಗಿ ಕೊಡ್ತಾರೆ. ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು. ಇಷ್ಟು ಹೇಳಿ ನಾನು ಮೊದಲನೇ ಅಧ್ಯಾಯದ
ಶ್ಲೋಕಗಳಿಂದ ಶುರು ಮಾಡೋಣ. ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮ ಅಧ್ಯಾಯ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ. ವಿಷಾದ ಅಂತ ಹೇಳಿದ್ರೆ ಸಂಕಟ ಪಡುವಂಥದ್ದು, ದುಃಖ ಪಡುವಂಥದ್ದು, ಅಂದ್ರೆ ಸೈನ್ಯವನ್ನು ನೋಡಿ ಭಯ ಪಡುವಂಥದ್ದು. ಅರ್ಜುನ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಅಂದ್ರೆ ಅರ್ಜುನನಿಗೆ ಏನು ಭಯ ಇಲ್ಲ, ಅವನು ಹಾಗೆ ಆಗುವ ಹಾಗೆ ನಮಗೆಲ್ಲರಿಗೂ ಅದೊಂದು ಕಾಣುವ ರೀತಿಯಲ್ಲಿ, ಅಂದ್ರೆ ಅವನನ್ನು ಉಪಯೋಗಿಸಿಕೊಂಡು ನಮಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದಾರೆ ಭಗವಂತ. ಅರ್ಜುನನನ್ನು ಮುಂದೆ ಇಟ್ಟುಕೊಂಡು ನಮಗೆಲ್ಲರಿಗೂ ಈ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಇದರಲ್ಲಿ ಮೊದಲನೇ ವಚನ ಧೃತರಾಷ್ಟ್ರ ಉವಾಚ ಅಂತ ಹೇಳಿ. ಧೃತರಾಷ್ಟ್ರ ಹೇಳ್ತಾನೆ ಸಂಜಯನ ಹತ್ರ ಪ್ರಶ್ನೆ, ಏನು ಮಾಡ್ತಾರೆ ಅಂತ. ಈ ಧೃತರಾಷ್ಟ್ರ ಅಂತ ಹೇಳುವ ಒಂದು ಪದ ನಾವು ಭೌತಿಕವಾಗಿ ಭೌತಿಕ ಪ್ರಪಂಚವನ್ನ ಆಲಂಗಿಸಿದಂತಹ ಒಂದು ಸ್ಥಿತಿ. ಭೌತಿಕವನ್ನ ನಾನು ನನ್ನದು ಅಂತ ಹೇಳುವುದನ್ನ ಆಲಂಗಿಸುವುದನ್ನ ತೋರಿಸ್ತಾ ಉಂಟು. ಅದರಿಂದ ಹೊರಗೆ ಬರ್ಲಿಕ್ಕೆ ಅವನಿಂದಲೇ ಧೃತರಾಷ್ಟ್ರನಿಂದಲೇ ಒಂದು ವಚನ ಬಂತು, ಅದು ಧರ್ಮ ಅಂತ ಹೇಳಿ. ಧರ್ಮ ಅಂತ ಹೇಳೋ ವಚನ ಬಂತು. ಸರಸ್ವತಿ ಮಾತೆ ಅವನ ಬಾಯಿಯಿಂದ, ಧೃತರಾಷ್ಟ್ರನ ಬಾಯಿಂದ ಧರ್ಮ ಅಂತ ಹೇಳೋ ಒಂದು ಪದವನ್ನ ಹೊರಗೆ ಬಡಿಸ್ತಾರೆ. ಆ ಧರ್ಮ ಅಂದ್ರೆ ಏನು? ನಾನು ನನ್ನದನ್ನ ಹೊರಗೆ ಬಂದು ಭಗವಂತನ ಕಡೆ ಹೋಗುವುದೇ ಧರ್ಮ. ಭಗವಂತನ ಕಡೆ ಭಗವಂತನ ಚಿಂತನೆ ಮಾಡುವುದೇ ಧರ್ಮ. ಆ ಧರ್ಮವನ್ನ ಭಗವಂತ ಮುಂದೆ ಹೇಳ್ತಾನೆ ಅಂತ ಹೇಳೋ ಒಂದು ದೃಷ್ಟಿಕೋನ ಇಲ್ಲಿ. ದೃಷ್ಟಿಕೋನ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಅಲ್ಲಿ ಧೃತರಾಷ್ಟ್ರನದ್ದ ಮನಸ್ಥಿತಿ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ. ಏನ್ ಹೇಳ್ತಿದ್ದಾರೆ? ನನ್ನವರು ಮತ್ತು ಪಾಂಡವರು ಯುದ್ಧ ಭೂಮಿಯಲ್ಲಿ ಸೇರಿ ಏನು ಮಾಡ್ತಾರೆ ಅಂತೇಳಿ. ಒಂದು ವಿಚಿತ್ರ ಪ್ರಶ್ನೆ ಇದು. ಯುದ್ಧ ಭೂಮಿಯಲ್ಲಿ ಸೇರಿದವರು ಏನು ಮಾಡ್ತಾರೆ? ಯುದ್ಧವೇ ಮಾಡ್ತಾರೆ, ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಯುದ್ಧಕ್ಕೋಸ್ಕರವೇ. ಆದ್ರೆ ಅವನಿಗೆ ಸಂಶಯ, ಯಾಕೆಂದ್ರೆ ಏನಾದ್ರೂ ಆಗಿ ಕಾಂಪ್ರಮೈಸ್ ಆಗ್ತಾರೋ ಅಂತ ಹೇಳಿ ಸಂಶಯದಿಂದ ಈ ದೃಷ್ಟಿಯಿಂದ ಕೇಳ್ತಾರೆ. ಆದ ಕಾರಣ ಈ ಧರ್ಮ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟು. ಅದರ ಬಗ್ಗೆ ಎರಡು ರೀತಿಯ ಧರ್ಮವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಕೃಷ್ಣ ಎರಡು ರೀತಿಯ ಧರ್ಮವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಒಂದು ಭಗವಂತನ ಕಡೆ ಹೋಗುವಂತ ಧರ್ಮ, ಅದು ಆತ್ಮಧರ್ಮ. ಅದಕ್ಕೆ ಭಾಗವತ ಧರ್ಮ ಅಂತ ಹೇಳ್ತಾರೆ. ಅದೇ ಮೂಲ, ಅದೇ ಇಂಪಾರ್ಟೆಂಟ್. ಧರ್ಮ ಹೀಲಂ ಹಿ ಭಗವಾನ್ ಅಂದ್ರೆ ಕೃಷ್ಣ ಈ ಎಲ್ಲ ಧರ್ಮಕ್ಕೂ ಮೂಲ. ಆದ ಕಾರಣ ಅದು ನಮ್ಮ ಮೂಲ ಉದ್ದೇಶ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುದು ಅದಕ್ಕೋಸ್ಕರವೇ, ಬೇರೆ ಯಾವುದಕ್ಕೋಸ್ಕರ ಅಲ್ಲ. ಎರಡನೇ ಧರ್ಮ ನಮ್ಮ ಶರೀರದ ಒಳಗೆ ನಾವಿರುವಾಗ, ಅಂದ್ರೆ ಈ ದೇಹದ ಒಳಗೆ ನಾವು ಅಂದ್ರೆ ಆತ್ಮ ಈ ದೇಹದ ಒಳಗೆ ಇರುವಾಗ ನಾವು ಈ ದೇಹಕ್ಕೆ ಬೇಕಾದ ಕೆಲಸ ಎಲ್ಲ ಮಾಡಬೇಕಾಗ್ತದೆ. ಊಟ ಮಾಡಬೇಕು, ಮಲಗಬೇಕು, ಕೆಲಸ ಮಾಡಬೇಕು, ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡ್ಲಿಕ್ಕೆ ಒಂದು ರೀತಿ ರಿವಾಜು ಅಂತ ಇರ್ತದಲ್ಲ, ಆ ರೀತಿ ರಿವಾಜೇ ವರ್ಣಾಶ್ರಮ ಧರ್ಮ. ಅಷ್ಟೇ, ಕಷ್ಟ ಏನಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ರೀತಿ ರಿವಾಜು ಅದು ಕೃಷ್ಣನೇ ಕೊಟ್ಟಿದ್ದಾನೆ, ಬೇರೆ ಯಾರು ಅಲ್ಲ. ಕೃಷ್ಣನೇ ಈ ವರ್ಣಾಶ್ರಮ ಧರ್ಮವನ್ನು ಕೊಟ್ಟದ್ದು. ನಮಗೆ ಈ ದೇಹದ ಒಟ್ಟಿಗೆ ನಮಗೆ ಸಂಬಂಧ ಇರುವಾಗ, ದೇಹದ ಮೇಲೆ ಹೋದ್ರೆ ಆಮೇಲೆ ಇದು ಅಗತ್ಯ ಇಲ್ಲ. ದೇಹದ ಜೊತೆಗೆ ನಮಗೆ ಸಂಬಂಧ, ದೇಹದ ಜೊತೆಗೆ ನಮಗೆ ಆಸಕ್ತಿ, ದೇಹಕ್ಕೆ ಸಂಬಂಧಪಟ್ಟವರ ಜೊತೆಗೆ ನಮಗೆ ಆಸಕ್ತಿ ಇರುವವರೆಗೆ ನಾವು ಆ ವರ್ಣಾಶ್ರಮ ಧರ್ಮದ ಪರಿಪಾಲನೆಯನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಇಷ್ಟು ಪ್ರಶ್ನೆ ಕೇಳುವಾಗ ಸಂಜಯ ನೇರ ವ್ಯಾಸಮುನಿಗಳ ಶಿಷ್ಯ ಸಂಜಯ ನೇರ ನೋಡ್ತಿದ್ದಾನೆ. ಟಿವಿಯಲ್ಲಿ ನೋಡಿದ ಹಾಗೆ ಅದನ್ನು ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ? ದುರ್ಯೋಧನ ಏನ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಸಂಜಯ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತತ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರ ಹೋಗಿ ಏನ್ ಹೇಳ್ತಾನೆ, ಏನು ಚೆನ್ನಾಗಿ ವ್ಯೂಢ ರಚಿಸಿದ್ದಾರೆ ಅಂತ ಹೇಳುವ ವಿಚಾರವನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅಂತ ಹೇಳಿ. ಪಶ್ಯ ಅಥವಾ ದೃಷ್ಟ್ವ, ಇದು ಎರಡು ವರ್ಡ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡೋದು, ಫಾರ್ ಎಕ್ಸಾಂಪಲ್ ನಾನು ಯಾರನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಂತ ಅರ್ಥ? ಈಗ ಯುದ್ಧ ಭೂಮಿಯನ್ನು ಎಲ್ಲರನ್ನು ನೋಡ್ತಿದ್ದಾನೆ ಅಂತ ಹೇಳಿದ್ರೆ ಯುದ್ಧಕ್ಕೋಸ್ಕರ ನೋಡ್ತಿದ್ದಾನೆ, ಬೇರೆ ಏನು ಉದ್ದೇಶ? ನಾನು ತಟ್ಟೆಯಲ್ಲಿ ಊಟ ಇದೆ ನೋಡ್ತಾ ಇದ್ದೇನೆ ಅಂದ್ರೆ ತಿನ್ಲಿಕ್ಕೋಸ್ಕರ ನೋಡ್ತಾ ಇದ್ದೇನೆ ಅಂತ ಅರ್ಥ, ಬೇರೆ ಏನು ಉದ್ದೇಶ ಅಲ್ಲ. ದೃಷ್ಟ್ವ ಅಥವಾ ಪಶ್ಯ ಎರಡರ ಅರ್ಥ ಅಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಇರುವ ಎಲ್ಲರನ್ನೂ ನೋಡ್ತಾ ಇದ್ದಾನೆ, ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದಾನೆ. ಯಾಕೆ ನೋಡ್ತಿದ್ದಾನೆ? ಇವರನ್ನೆಲ್ಲ ಸೋಲಿಸಬೇಕು ಅಂತ ಹೇಳಿ. ಆದ್ರೂ ಹೃದಯದ ಒಳಗೆ ಭಯ ಇದೆ. ಆ ಭಯದಿಂದ ಅವನು ಆಚಾರ್ಯರ ಹತ್ರ ಹೋಗ್ತಾರೆ, ದ್ರೋಣಾಚಾರ್ಯರ ಹತ್ರ. ಭಯವನ್ನ ತೋರಿಸ್ತಾ ಇಲ್ಲ, ಆದರೆ ಅಂತರ್ಗತವಾಗಿ ಭಯ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲ ಅಂದ್ರೆ ಹೋಗುವ ಅಗತ್ಯ ಇಲ್ಲ. ಇಲ್ಲಿ ಮೂಲ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಇವರಿಗೆ ರಾಜ ಅಂತ ಕರೆಯುವ ಅಗತ್ಯ ಇಲ್ಲ. ಆದ್ರೂ ಧೃತರಾಷ್ಟ್ರನಿಗೆ ಸಂತೋಷವಾಗ್ಲಿ ಅಂತ ಹೇಳಿ ಸಂಜಯ ತನ್ನ ಮಗನನ್ನು, ಅಂದ್ರೆ
ಧೃತರಾಷ್ಟ್ರನ ಮಗನಾದ ದುರ್ಯೋಧನನ್ನು ರಾಜ ಅಂತ ಹೇಳಿ ಕರೀತಾನೆ. ಇಲ್ಲಾಂದ್ರೆ ಅವನು ಯುವರಾಜ, ನಿಜವಾದ ರಾಜ ಅಲ್ಲ, ಯುವರಾಜ. ಈ ರೀತಿಯಲ್ಲಿ ಆಚಾರ್ಯರ ಹತ್ರ ಹೋಗಿ ಈ ರೀತಿಯ ವಿಷಯ ಹೇಳ್ತಾರೆ. ನೋಡಿ, ಪಾಂಡು ಪುತ್ರರು ಎಷ್ಟು ದೊಡ್ಡ ಸೈನ್ಯವನ್ನ ಒಟ್ಟು ಸೇರಿಸಿ ದೃಪದನ ಆಡಳಿತದಲ್ಲಿ, ಅಂದ್ರೆ ದೃಪದ ಮುಂದಾಗಿ ಎಷ್ಟು ಚೆನ್ನಾಗಿ ವ್ಯೂಹದ ರಚನೆ ಮಾಡಿದ್ದಾರೆ. ಆ ದೃಪದ ಎಷ್ಟು ಎಷ್ಟು ಬುದ್ಧಿವಂತ ಅಂದ್ರೆ, ಇದು ಗುರುಗಳಿಗೆ ಹೀಯಾಳಿಸುವ ಮಾತನ್ನ ಹೇಳ್ತಾ ಇದ್ದಾನೆ. ಧೀಮತ ಅಂತ ಹೇಳಿದ್ರೆ ಯಾರಿಗೆ ಧೀಮತ? ಶಿಷ್ಯನಿಗೆ ಧೀಮತ ಅಂತ ಹೇಳ್ತಾ ಇರೋದು. ಶಿಷ್ಯ ಯಾರು? ದೃಪದ ಪುತ್ರ ದೃಷ್ಟದ್ಯುಮ್ನ. ಅದರ ಕಥೆಯನ್ನ ನಿನ್ನೆ ನಾವು ಪ್ರಭುಪಾದರ ಇದರಲ್ಲಿ ಓದಿದ್ದೇವೆ, ಯಥಾರೂಪ ಪುಸ್ತಕದಲ್ಲಿ ಓದಿದ್ದೇವೆ. ದೃಪದ ಪುತ್ರ ದೃಷ್ಟದ್ಯುಮ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ. ನೋಡಿ, ಈ ಪಾಂಡುಪುತ್ರರು ಅವನ ಸಹಾಯ ತಗೊಂಡು ಹೇಗೆ ಮಾಡಿದ್ದಾರೆ ನೋಡಿ. ನೋಡಿ ಅದರ ಅರ್ಥ ಎಂತ? ನೋಡಿ ನೋಡಿ ಅಂತ ಹೇಳಿದ್ರ ಅರ್ಥ ಎಂತ? ನೀವೇ ಮಾಡಿದ ತಪ್ಪು ಅಂತ ಹೇಳಿ. ಅಂದ್ರೆ ನಾವು ಯಾವುದೇ ಒಳ್ಳೆ ಕಾರ್ಯ ಮಾಡುವಾಗ ಗುರು ಮತ್ತು ಭಗವಂತನ ಆಶೀರ್ವಾದ ತಗೊಳ್ಬೇಕು. ಇಲ್ಲಿ ದುರ್ಯೋಧನ ಏನ್ ಮಾಡ್ತಿದ್ದಾನೆ? ತೆಗಳ್ತಾ ಇದ್ದಾನೆ ಆಚಾರ್ಯರನ್ನು, ಆಮೇಲೆ ತಾತನನ್ನು, ಮುಂದೆ ತಾತನನ್ನು ಸಹ ತೆಗಳ್ತಾ ಇದ್ದಾನೆ. ಅವರಿಗೆ 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 ಬೇಸರ ಮಾಡುವಂತ ವಿಚಾರವನ್ನು ಮಾಡ್ತಾರೆ. ಆದ್ರೂ ಕೂಡ ಇಷ್ಟೆಲ್ಲ ಹೇಳುವಾಗ ಅವರನ್ನು ಕ್ರೋಧ ಕೂಡ ಬರಬೇಕು ಅಂತ ಹೇಳಿ ಅವನ ಉದ್ದೇಶ. ಇದು ರಣರಂಗದಲ್ಲಿ ನಡೆಯುವಂತಹ ಅವ್ರದ್ದು ಪೊಲಿಟಿಕ್ಸ್, ದುರ್ಯೋಧನನ ಪೊಲಿಟಿಕ್ಸ್ ಇದು. ಈ ಪೊಲಿಟಿಕ್ಸ್ ಇಂದ ಎಂತ ಮಾಡ್ತಾನೆ ಅಂತ ಹೇಳಿದ್ರೆ, ಅವರಲ್ಲೆಲ್ಲ ಸ್ವಲ್ಪ ಆದ್ರೂ ಕ್ರೋಧ ಬರಲಿ ಅಂತ ಹೇಳುವ ಉದ್ದೇಶದಿಂದ ಪಶ್ಯೇತಾಂ, ನೋಡಿ ಅಂತ ಹೇಳ್ತಾ ಇದ್ದಾನೆ. ಅತ್ರ ಶೂರ ಯಾರೆಲ್ಲ ಇದ್ದಾರೆ ಪಾಂಡವರ ಪಕ್ಷದಲ್ಲಿ? ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ. ಭೀಮಾರ್ಜುನರಿಗೆ ಸಮನಾದಂತಹ, ಶೂರರಾದಂತಹ, ಬಿಲ್ಲುಗಾರಿಕೆಯಲ್ಲಿ ನಿಪುಣರಾದಂತಹ ಯುಯುಧಾನ, ವಿರಾಟ, ದೃಪದ ಇಂತಹ ಅನೇಕ ಮಹಾರಥರಿದ್ದಾರೆ. ಯುಯುಧಾನ ಅಂತ ಹೇಳಿದ್ರೆ ಸಾತ್ಯಕಿಯ ಇನ್ನೊಂದು ಹೆಸರು ಯುಯುಧಾನ ಅಂತ ಹೇಳಿ. ಸಾತ್ಯಕಿಯ ಇನ್ನೊಂದು ಹೆಸರು ಯುಯುಧಾನ. ಈ ಯುಯುಧಾನ ಅಥವಾ ಸಾತ್ಯಕಿ ಕೃಷ್ಣನ ಆಪ್ತ. ಕೃಷ್ಣನ ಆಪ್ತ ಅಲ್ಲದೆ ಅವರ ಒಂದು ಏನ್ ಹೇಳುದು, ತುಂಬಾ ಆಪ್ತ ಸ್ನೇಹಿತ ಅಂತ ಹೇಳೋಕ್ಕಿಂತ ಬಾಡಿ ಗಾರ್ಡ್ ತರ ಯುಯುಧಾನ. ಈ ಸಾತ್ಯಕಿ ಅಥವಾ ಯುಯುಧಾನ ಅರ್ಜುನನ ಕೂಡ ಮಿತ್ರ. ಆದರೆ ಅರ್ಜುನ ಸಾತ್ಯಕಿಯ ಟೀಚರ್, ಗುರು, ಬಿಲ್ಲುಗಾರಿಕೆಯಲ್ಲಿ ಎಲ್ಲದಕ್ಕೂ ಗುರು. ಅಂಥ ಮಹಾರಥ ಯಾರು? ಸಾತ್ಯಕಿ. ವಿರಾಟ ನಿಮಗೆ ಎಲ್ರಿಗೂ ಗೊತ್ತು. ವಿರಾಟ ಅಂದ್ರೆ ವನವಾಸ, ಪಾಂಡವರು ವನವಾಸದಲ್ಲಿರುವಾಗ ಕೊನೆಯ 13ನೇ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಅವರು ಮರೆಯಾಚಿಕೊಂಡು ಹೋಗ್ಬೇಕಾಗಿತ್ತು, ಅಜ್ಞಾತವಾಸ ಮಾಡಬೇಕಾಗಿತ್ತು. ಆ ಅಜ್ಞಾತವಾಸ ಇರುವಾಗ ಅವರು ವಿರಾಟ ದೇಶದಲ್ಲೇ ಹೋಗಿದ್ರು. ಇದು ಮತ್ಸ್ಯ ದೇಶ. ಈ ವಿರಾಟ ದೇಶ ಅವರ ಮಗಳನ್ನು, ವಿರಾಟ ರಾಜನ ಮಗಳನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪುತ್ರನಿಗೆ. ಯಾರ ಪುತ್ರ? ಅರ್ಜುನನ ಪುತ್ರನಿಗೆ ಉತ್ತರೆಯನ್ನ ಕೊಟ್ಟಿದ್ದಾರೆ. ಅಭಿಮನ್ಯುವಿನ ವಧೆ ಆಗಿದೆ ಅಲ್ವಾ. ಆಮೇಲೆ ಯುಯುಧಾನ, ವಿರಾಟ, ದೃಪದ ನಿಮಗೆ ಈಗಾಗಲೇ ಗೊತ್ತಾಗಿದೆ, ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ದೃಪದ ಯಾರು? ದೃಪದ ಅಂತ ಹೇಳಿದ್ರೆ ಆಚಾರ್ಯರ ಯಾರು? ದ್ರೋಣಾಚಾರ್ಯರ ಫ್ರೆಂಡ್ ಆಗಿದ್ದವ, ಕೊನೆಗೆ ಎನಿಮಿ ಆದಂಥ ವ್ಯಕ್ತಿ ದೃಪ. ಇವರು ಕೂಡ ಮಹಾರಥರು ಅಂದ್ರೆ 10,000 ಯೋಧರ ಜೊತೆ ಒಮ್ಮೆಲೆ ಯುದ್ಧ ಮಾಡುವಂತ ಶಕ್ತಿ ಇರುವಂಥವರು ಮಹಾರಥ. ಅದಲ್ಲದೆ ದೃಷ್ಟಕೇತು ಅಂದ್ರೆ ವೃಷ್ಟಿ ವಂಶದ ಯಾದವರವರು. ಚೇಕಿತಾನಃ, ಇವರಿಬ್ರು ಕೂಡ. ಚೇಕಿತಾನಃ, ಕಾಶಿಯದ್ದು ರಾಜ, ಅವರು ವೀರ್ಯ ಅಂದ್ರೆ ಭಯಂಕರ ಶಕ್ತಿವಂತರು. ಪುರುಜಿತ್ ಮತ್ತು ಕುಂತಿಭೋಜ, ಇವರಿಬ್ರು ಕುಂತಿ ಮಹಾರಾಣಿ, ಕುಂತಿಯ ಸಹೋದರರು, ಅಣ್ಣನ ತಮ್ಮನೋ ನನಗೆ ಗೊತ್ತಿಲ್ಲ. ಪುರುಜಿತ್ ಮತ್ತು ಕುಂತಿಭೋಜ. ಶೈಬ್ಯ ಯುಧಿಷ್ಠಿರನ ಮಾವ. ಇವರೆಲ್ಲ ನರಪುಂಗವರು, ಅಂದ್ರೆ ಮನುಷ್ಯರಲ್ಲಿ ಪುಂಗವರು, ಒಳ್ಳೆ ಶಕ್ತಿವಂತರು ಇವರು. ಯುಧಾಮನ್ಯುಶ್ಚ ವಿಕ್ರಾಂತ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ರು ವಿಕ್ರಾಂತರು, ಅಂದ್ರೆ ತುಂಬಾ ವಿಕ್ರಾಂತಶಾಲಿಗಳು. ಇವರು ಪಾಂಚಾಲ ದೇಶದ ರಾಜರು. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯ. ಯುಧಾಮನ್ಯು ಮತ್ತು ಉತ್ತಮ ಇವರಿಬ್ರು ವಿಕ್ರಾಂತರು, ಇವರು ವೀರ್ಯಮಾನರು. ಇವರು ಯಾರು? ಇವರು ಪಾಂಚಾಲ ದೇಶದ
ರಾಜರು. ಸೌಭದ್ರೋ, ಸುಭದ್ರೆಯ ಮಕ್ಕಳು. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ, ಇವರೆಲ್ಲರೂ ಮಹಾರಥಿಗಳು. ಸರ್ವ, ಅವರಲ್ಲದೆ ದ್ರೌಪದೇಯಾಶ್ಚ ಅಂತ ಹೇಳುವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಚ ಅಂತ ಹಾಕಿದ್ದಾರೆ. ಚ ಅಂತ ಹೇಳಿದ್ರೆ ಮುಂತಾದವರು ಅಂತ. ಮುಂತಾದವರು ಅಂತ ಹೇಳಿ ಘಟೋತ್ಕಜ, ಘಟೋತ್ಕಜ ಅಂಥವರೆಲ್ಲ ಇದ್ದಾರೆ. ಘಟೋತ್ಕಜ ಏನಾಯ್ತು ಅಂತ ಹೇಳಿದ್ರೆ, ಕರ್ಣ ಕರ್ಣ ಭೀಷ್ಮ ಇರುವವರೆಗೆ ನಾನು ಯುದ್ಧ ಮಾಡುವುದಿಲ್ಲ, ಯಾಕಂದ್ರೆ ಅವನಿಗೆ ಅಧಿಕಾರ ಬೇಕಿತ್ತು. ಭೀಷ್ಮ ಇರುವವರೆಗೆ ನಾನು ಯುದ್ಧ ಮಾಡುವುದಿಲ್ಲ, ಭೀಷ್ಮ ಬಡಿದ ನಂತರವೇ ನಾನು ಯುದ್ಧ ಮಾಡುವುದು ಅಂತ ಹೇಳಿದ್ದ. ಏನಾಯ್ತು, ಅವನಿಗೆ ಶಕ್ತಿ ಅಂತ ಹೇಳುವ ಒಂದು ಬಾಣವನ್ನು ಅವನು ಇಟ್ಟಿದ್ದ. ಯಾರಿಗೆ? ಅರ್ಜುನನ್ನು ಕೊಲ್ಲಿಕ್ಕೋಸ್ಕರವೇ ಶಕ್ತಿ ಅಂತ ಹೇಳುವ ಬಾಣವನ್ನು ಇಟ್ಟಿದ್ದ. ಆ ಬಾಣವನ್ನು ಉಪಯೋಗಿಸ್ಲಿಕ್ಕೆ ಅವನು ಕಾಯ್ತಾ ಇದ್ದ. ಆದ್ರೆ ಈ ಘಟೋದ್ಗರ ಏನು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ, ಅವನ ಅವನ ಯುದ್ಧ ಪಾರಕ್ರಮ ತಡಿಲಿಕ್ಕೆ ಆಗದೆ ಕೊನೆಗೆ ಈ ಶಕ್ತಿ ಎಂಬ ಬಾಣವನ್ನ ಉಪಯೋಗಿಸಬೇಕಾಗಿ ಬಂತು. ದುರ್ಯೋಧನ ಹೇಳ್ತಾನೆ, ಇದನ್ನು ನೀನು ಅರ್ಜುನನಿಗೋಸ್ಕರ ಇಟ್ಟಿದ್ಯಾ, ನೀನು ಅದನ್ನು ಉಪಯೋಗಿಸಬೇಡ. ಆದ್ರೆ ಕೇಳಲೇ ಇಲ್ಲ, ಉಪಯೋಗಿಸಿದ. ಈ ರೀತಿಯಲ್ಲಿ ಅಲ್ಲಿ ಆ ರೀತಿಯ ವಿಷಯ ಆಯಿತು. ಇಷ್ಟರವರೆಗೆ ದುರ್ಯೋಧನ ಪಾಂಡವರ ಪಕ್ಷದ ರಾಜರುಗಳು ಯಾರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಅವರನ್ನೆಲ್ಲ ಹೇಳುದು ಕರೆಕ್ಟ್. ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ, ನನ್ನವರು ಯಾರೆಲ್ಲ ಅಂತ ಹೇಳ್ತಾರೆ. ವಿಚಿತ್ರ. ಇವರಿಗೆ ಗೊತ್ತಿಲ್ಲವೇ? ದ್ರೋಣಾಚಾರ್ಯರಿಗೆ ಗೊತ್ತಿಲ್ಲವೇ? ಅಥವಾ ಭೀಷ್ಮ ಮಹಾರಾಜರಿಗೆ, ಭೀಷ್ಮ ಪಿತಾಮಹರಿಗೆ ಗೊತ್ತಿಲ್ಲವೇ? ಗೊತ್ತಿದೆ ಖಂಡಿತ, ಆದ್ರೂ ಹೇಳ್ತಿದ್ದಾನೆ. ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇದ್ದಾರೆ ಅಂತ ಹೇಳಿ ಹುರುಪು ಬರಿಸೋಣ ಇವರಿಗೆ ಅಂತ ಹೇಳಿ, ಹುರುಪು ಬರಿಸೋಣ ಅಂತ ಹೇಳಿ. ಅಸ್ಮಾಕಂತು ವಿಶಿಷ್ಟಾಯೇ, ಇಲ್ಲಿಂದ ಭಗವದ್ಗೀತೆ ಶ್ಲೋಕ. ಇಲ್ಲಿ 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 ನಾವು ಓಡಿರ್ಲಿಲ್ಲ ನಿನ್ನೆ, ಇಲ್ಲಿ ತನಕ ಓದಿದ್ದೇವೆ. 6ನೇ ಶ್ಲೋಕ ತನಕ ಓದಿದ್ದೇವೆ. ಅಲ್ಲಿಂದ ಮುಂದೆ ಹೋಗೋಣ. 5 ಆಯ್ತು, 6 ಆಯ್ತು. ನಾನೇ ಓದ್ತೀನಿ, ಯಾಕಂದ್ರೆ ಚಿಕ್ಕ ಚಿಕ್ಕದಿದೆ. ಯುಧಾಮನ್ ಸಾರಿ ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅನುವಾದ ಅನುವಾದ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಬ್ರಾಹ್ಮಣೋತ್ತಮರೇ, ಬ್ರಾಹ್ಮಣಲ್ಲಿ ಉತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಬ್ರಾಹ್ಮಣರಲ್ಲಿ ಉತ್ತಮರಾದಂತಹ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿ ತಥೈವ ಚ. ಯಾರೆಲ್ಲ ಇದ್ದಾರೆ? ತಾವು, ತಾವು ಅಂತ ಹೇಳಿದ್ರೆ ಆಚಾರ್ಯರು, ತಾವು ಭೀಷ್ಮ ಪಿತಾಮಹರು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ, ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಭಾವಾರ್ಥ: ದುರ್ಯೋಧನನು ಸದಾ ವಿಜಯಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ. ಇವರೆಲ್ಲ ಯಾವತ್ತೂ ಸೋಲಿಲ್ಲ. ಆದರೆ ಕೆಲವರಿಗೆಲ್ಲ ಸೋಲು ಇದೆ, ಆದ್ರೂ ಅವನ ಪ್ರಕಾರ ಸೋಲಿಲ್ಲ. ಭೀಷ್ಮರಿಗೆ ಸೋಲಾಗಲಿಲ್ಲ. ಭೀಷ್ಮರು ಯಾರನ್ನೆಲ್ಲ ಸೋಲಿಸಿದ್ದಾರೆ? ಸ್ವಯಂ ಭಗವಂತನನ್ನೇ ಸೋಲಿಸಿದ್ದಾರೆ. ಸ್ವಯಂ ಭಗವಂತ ಅಂತ ಹೇಳಿದ್ರೆ ಯಾರು? ಪರಶುರಾಮ. ಆ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು, ಅಂಬಾಲಿಕಾ ಆ ಕಥೆಯಲ್ಲಿ. ಭೀಷ್ಮರು. ಕರ್ಣ ಕೂಡ ಸೋತಿದ್ದಾನೆ. ಇವರೆಲ್ಲ ಸೋತಿದ್ದಾರೆ, ಆದ್ರೂ ಸೋಲಿಲ್ಲ ಅಂತ ಹೇಳುವ ಮನೋಭಾವ ದುರ್ಯೋಧನನಿಗೆ. ವಿಕರ್ಣನು ದುರ್ಯೋಧನನ ತಮ್ಮ. ಅವನ ಹೆಸರು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ವಿಕರ್ಣ ಮಾತ್ರ ದ್ರೌಪದಿಯ ವಸ್ತ್ರವನ್ನ ತೆಗೆಯುವಾಗ, ಅಂದ್ರೆ ದ್ರೌಪದಿ ವಸ್ತ್ರ ಎಳೆದದ್ದಲ್ಲ, ಅದೊಂದು ಲೀಲೆ. ಆ ಒಂದು ಲೀಲೆಯಲ್ಲಿ ವಿಕರ್ಣ ಮಾತ್ರ ವಿರೋಧಿಸಿದ್ದು, ಹಾಗೆ ಮಾಡಬೇಡಿ ಅಂತ ಹೇಳಿ. ಆದ ಕಾರಣ ಅವನನ್ನು ಕೂಡ ಒಲಿಸ್ಲಿಕ್ಕೋಸ್ಕರ ದುರ್ಯೋಧನ ಅವನ ಹೆಸರನ್ನು ಹೇಳ್ತಾನೆ. ವಿಕರ್ಣನು ದುರ್ಯೋಧನ ತಮ್ಮ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ. ಸೌಮದತ್ತಿ ಅಥವಾ ಭೂರಿಶ್ರವನು ಬಾಹ್ಲಿಕರ ಅರಸನ ಮಗ. ಕರ್ಣನು ಅರ್ಜುನನ ಮಲ ಅಣ್ಣ. ಪಾಂಡುರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳ ಹೆತ್ತ ಮಗ. ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದರು. ಕೃಪಾಚಾರ್ಯರ ಸೋದರಿ ಯಾರ ಹೆಂಡತಿ? ದ್ರೋಣಾಚಾರ್ಯರ ಹೆಂಡತಿ.
ಇಷ್ಟು ನೇರ ಅರ್ಥ ಆಗುವಂತ ವಿಚಾರ, ಇದರಲ್ಲಿ ಏನು ವಿಶ್ಲೇಷಣೆ ಅಗತ್ಯ ಇಲ್ಲ. ಅನ್ಯೇ ಚ ಬಹವಃ ಶೂರ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾಹ. ನನಗಾಗಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಇದರ ಅರ್ಥ ಎಂತ ಅಂತ ಹೇಳಿದ್ರೆ, ನೀವು ದ್ರೋಣಾಚಾರ್ಯ ಆಗ್ಲಿ ಭೀಷ್ಮ ಪಿತಃ ನೀವಿಬ್ರು ಜಗಳ ಮಾಡ್ಲಿಲ್ಲ ಅಂದ್ರೂ ನಾವು ವಿನ್ ಆಗ್ತೇವೆ, ನಮಗೆ ಬೇಕಾದಷ್ಟು ಇದ್ದಾರೆ ಅಂತ ಹೇಳುವ ಒಂದು ಮೊಂಡು ಬುದ್ಧಿಯಲ್ಲಿ ಹೇಳುವ ರೀತಿಯಲ್ಲೂ ಕಾಣ್ತಾ ಇದೆ ಇದರಲ್ಲಿ. ನೀವು ಅಗತ್ಯ ಇಲ್ಲ ಅಂತ ಹೇಳುವ ರೀತಿ, ಇದರಲ್ಲಿ ನಾನಾ ಅರ್ಥ, ಬೇರೆ ಬೇರೆ ಆಚಾರ್ಯರು ನಾನಾ ಅರ್ಥ ಕೊಡ್ತಾರೆ ಇದಕ್ಕೆ. ಅದೆಲ್ಲ ಅರ್ಥವು ಏನು ಸೂಚಿಸ್ತದೆ? ದುರ್ಯೋಧನಂತವರು ಅಥವಾ ಧೃತರಾಷ್ಟ್ರದಂತವರು ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಿದ್ದಾರೆ, ಆ ಧರ್ಮವನ್ನು ಸಂಸ್ಥಾಪನೆ ಮಾಡ್ಲಿಕ್ಕೋಸ್ಕರವೇ ಕೃಷ್ಣ ಬರ್ತಾನೆ, ಭಕ್ತರು ಬರ್ತಾರೆ. ಅದನ್ನ ನಾವು ತುಂಬಾ ಅರ್ಥ ಮಾಡ್ಕೊಳ್ಬೇಕು. ಆ ಧರ್ಮದಲ್ಲಿ ನಾವು ನಡೆಯುವುದೇ ಉದ್ದೇಶ, ಈ ಭಗವದ್ಗೀತೆ ಓದುದು ಆ ಧರ್ಮದಲ್ಲಿ ಓದುವುದು. ಆದ ಕಾರಣ ನಾನು ನಿನ್ನೆ ಹೇಳಿದ್ದೇನೆ, ನಾವೆಲ್ಲರೂ ಇದನ್ನು ಮನನ ಮಾಡಬೇಕು. ನನಗೆ ಗೊತ್ತಿಲ್ಲ ಎಷ್ಟು ಜನ ಮನನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ಹೇಳಿ. ನಾವೆಲ್ಲ ಮನನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಎಷ್ಟಾಗ್ತದೆ ಅಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಿಧಾನವಾಗಿ ನಮ್ಮ ಬಿಹೇವಿಯರ್ ಆಗ್ತದೆ, ನಮ್ಮ ಬಿಹೇವಿಯರ್ ಆಗ್ತದೆ. ಸಾಧಾರಣವಾಗಿ ನಾವು ಯಾರ ಒಟ್ಟಿಗೆ ನಾವು ನಮ್ಮ ಸಂಬಂಧವನ್ನು ಇಟ್ಕೊಂಡಿರ್ತೇವೆ, ಅವರ ಬಿಹೇವಿಯರ್ ನಮ್ಮ ಬಿಹೇವಿಯರ್ ಆಗ್ತದೆ. ಈಗ ನಾವು ಇದನ್ನೆಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ನೋಡ್ತಾ ನೋಡ್ತಾ ನಮಗೆ ಏನಾಗ್ತದೆ, ಭಕ್ತರ ಸಂಘ ಸಿಗ್ತದೆ. ಭಕ್ತರ ಸಂಘದಿಂದ ಏನಾಗ್ತದೆ, ನಮಗೆ ಕೃಷ್ಣನ ಪ್ರಾಪ್ತಿ ಆಗ್ತದೆ, ಬೇರೆ ಏನೂ ಅಲ್ಲ. ಭಕ್ತರ ಸಂಘದಿಂದ ಭಕ್ತ ಮತ್ತು ಕೃಷ್ಣರ ಪ್ರಾಪ್ತಿ ಆಗ್ತದೆ. ಆದ ಕಾರಣ ನಾವು ಈ ಸತ್ಸಂಗವನ್ನ ತಕೊಳ್ಳೇಬೇಕು. ಯಾವಾಗ ನಾವು ಒಳ್ಳೇದು ಅಂತ ತಗೊಳ್ತೇವೋ ಆಗ ಆ ಕೆಟ್ಟದ್ದನ್ನು ಸಹ ಅರಿತುಕೊಳ್ಬೇಕಲ್ಲವೇ? ಅದಕ್ಕೋಸ್ಕರ ಈ ಕೆಟ್ಟದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅದು ಕೆಟ್ಟದ್ದು, ಅದು ಕೆಟ್ಟದ್ದು. ಉದ್ದೇಶ ಏನು? ಒಳ್ಳೇದು ಯಾವುದು ಅಂತ ತಿಳ್ಕೊಳ್ಳಿಕ್ಕೆ. ಕೆಟ್ಟದಿದ್ರೆ ಮಾತ್ರ ಒಳ್ಳೇದು ಅರ್ಥ ಆಗುದು, ಒಳ್ಳೇದರ ಬೆಲೆ. ಇಲ್ಲದ್ರೆ ಯಾವುದು ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ಅನ್ಯೇಚ ಬಹವಃ ಶೂರ ಮದರ್ಥೆ. ಮದರ್ಥೆ ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟ್. ನನಗೋಸ್ಕರ, ನನಗೋಸ್ಕರ ಅಂತ ಹೇಳುದು ಎಷ್ಟು ಈಗೋ, ಎಷ್ಟು ಅಹಂಭಾವ ಅವನಿಗೆ ಇದೆ ಅಂತ ನೋಡಿ. ನನಗೋಸ್ಕರ ಇವರೆಲ್ಲ ಸಾಯ್ಲಿಕ್ಕೆ ರೆಡಿ ಇದ್ದಾರೆ, ಜೀವ ತೆಗಿಲಿಕ್ಕೆ, ಅವರವರ ಜೀವವನ್ನು ಅವರವರೇ ಹತ್ಯೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಅದರ ಅರ್ಥ ಎಂತ ಅಂತ ಹೇಳಿದ್ರೆ, ಸರಸ್ವತಿ ಮಾತೆ ಇವನ ಬಾಯಿಂದಲೇ, ದುರ್ಯೋಧನನ ಬಾಯಿಂದಲೇ ಕಲಿಪುರುಷನ ಅಂಶನಾದ ದುರ್ಯೋಧನನ ಬಾಯಿಂದಲೇ ಏನು ಬರ್ತಾ ಇದೆ? ನನಗೋಸ್ಕರ ಇವರೆಲ್ಲ ಸಾಯ್ತಿದ್ದಾರೆ ಅಂತ, ಇವರೆಲ್ಲ ಸಾಯುವರೇ ಅಂತ ಹೇಳುವ ಅರ್ಥ ಇದು. ಇವರೆಲ್ಲ ತುಂಬಾ ಶಸ್ತ್ರದಲ್ಲಿ, ಯುದ್ಧದಲ್ಲಿ ವಿಶಾರದರಾಗಿದ್ದಾರೆ, ಆದ್ರೆ ಇವರೆಲ್ಲ ಸಾಯ್ತಾರೆ ಅಂತ ಹೇಳುವ ಅರ್ಥ ಅದು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ? ನನ್ಗೋಸ್ಕರ ಬರ್ತಿದ್ದಾರೆ ಇವರೆಲ್ಲ, ಅಂದ್ರೆ ನಾನು ಅಂತ ಹೇಳೋದಿದೆ. ಇದು ನಾವು ಆಧ್ಯಾತ್ಮಿಕ ಜೀವನದಲ್ಲೂ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ನಾನು ನನ್ನದೇ ಉದಾಹರಣೆ ಕೊಡ್ತೇನೆ. ಈಗ ನೋಡಿ, ನೀವು 30 ಜನ 60 ಜನ ಬರ್ತೀರಿ, ನನ್ನಿಂದಾಗಿ ಬಂದ್ರು ಅಂತ ಹೇಳೋದು ದೊಡ್ಡ ತಪ್ಪು. ಅಷ್ಟು ಮಾಡಿದ್ರೆ ಹೋಯ್ತು, ನಾವು ಕೃಷ್ಣನ ಕಡೆಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಏನಿಲ್ಲ. ನಾವು ಕೆಳಗೆ ಕೆಳಗೆ ಹೋಗುದಾಗ, ಎಲ್ಲಿಗೆ ಹೋಗುದು ಕೆಳಗೆ ಕೆಳಗೆ ಅಂತ ಹೇಳಿದ್ರೆ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯನದ್ದು ಬಿಹೇವಿಯರೇ ಅಲ್ಲ ಅದು. ಸಾಮಾನ್ಯ ಮನುಷ್ಯನೂ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಬಿಹೇವಿಯರ್ ಆಗ್ತದೆ. ನಾವು ಭಕ್ತಿಯಲ್ಲಿ ಮುಂದೆ ಬರುವಾಗ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಯಾರ್ಯಾದ್ರೂ ನಮ್ಮ ಮುಖಾಂತರ ಕೃಷ್ಣ ನಮಗೆ ಪ್ರೇರೇಪಣೆ ಮಾಡಿ, ನಮ್ಮ ಮುಖಾಂತರ ಯಾರೋ ಕೃಷ್ಣನನ್ನ ಭಜನೆ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮದಲ್ಲ, ಅದು ನಮ್ಮದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವೇ ನಮ್ಮದಲ್ಲ. ಈ ಆತ್ಮ ಅಂತ ಹೇಳುದು ಕೃಷ್ಣನ ದಾಸ ಆಗಿರೋ, ನಮ್ಮದು ಅಂತ ಏನಿದೆ ಇಲ್ಲಿ? ನಮ್ಮದು ಅಂತ ಏನಿಲ್ಲ. ಈ ಆತ್ಮವೇ ಕೃಷ್ಣನದ್ದು, ನಮ್ಮದು ಅಂತ ಏನಿಲ್ಲ. ಆದ ಕಾರಣ ನಾವು ಥಿಂಕ್ ಮಾಡಬೇಕು. ಇದು ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಬೇಕು ನಮ್ಮ ಜೀವನದಲ್ಲಿ. ನಾವೆಲ್ಲ ಮಾಡ್ತಾ ಇರುವಾಗ ಇದು ಎಷ್ಟು ನಾನು ನಾನು ಅಂತ ಹೇಳೋದು ನಮ್ಮ ಹೃದಯದಲ್ಲಿ ಕೂತ್ಕೊಳ್ತೇನೆ. ನನ್ನ ಕೆಲಸ ಇದು, ನಾನು ಬಾಸ್, ನಾನು ಅದು, ನಾನು ಇದು ಅಂತ ಹೇಳೋದು ನಮ್ಮ ಮನಸ್ಸಲ್ಲಿ ಇರುತ್ತೆ ಖಂಡಿತವಾಗಿ, ದೀರ್ಘವಾಗಿ. ಜನ್ಮಾಂತರದಿಂದ ಬಂದಂತಹ ಈಗೋ ಇದು. ಆ ಈಗೋ ಅಂತ ಹೇಳಿದ್ರೆ ಏನು? ನನ್ನ ದೇಹದ ಒಟ್ಟಿಗೆ ನನ್ನನ್ನು ನಾನು ನೋಡುದು. ನಾನು ಆತ್ಮ ಅಂತ ನಾನು ಥಿಂಕ್ ಮಾಡದೆ, ನನ್ನ ದೇಹದ ಒಟ್ಟಿಗೆ ನಾನು ಯಾರು? ನಾನು ಈ ಶರೀರಿ, ನನ್ನ ಹೆಂಡತಿ ಇವಳು, ನನ್ನ ಮಕ್ಕಳು ಇವರು, ನನ್ನ ದೇಶ ಇದು. ಈ ರೀತಿಯಲ್ಲಿ ಈ ದೇಹದ ಒಟ್ಟಿಗೆ ಸಂಬಂಧವನ್ನು ಬೆಳೆಸುವುದನ್ನೇ ಈಗೋ ಅಂತ ಹೇಳುವಂಥದ್ದು, ಅಹಂಭಾವ. ಆ ಅಹಂಭಾವವನ್ನು ಕೃಷ್ಣನ ಕಡೆಗೆ ತಿರುಗಿಸಬೇಕು. ನಾನು ಕೃಷ್ಣನ ದಾಸ ಅಂತ ಹೇಳುದು ನಿಜವಾದ ಅಹಂಭಾವ. ಆ ಅಹಂಭಾವವನ್ನು ನಾವು ಬಳಸಿಕೊಳ್ಬೇಕು. ಅದಕ್ಕೆ ಸಾಕ್ಷಿ ಕೆಲವಲ್ಲ, ಎಷ್ಟು ಸಾಕ್ಷಿಗಳಿವೆ. ಪ್ರತಿಯೊಂದು ನಮಗೆ ಗೊತ್ತಿಲ್ಲ, ಒಂದು ಹೆಜ್ಜೆ ಮುಂದೆ ಇಡುವಾಗ ಏನಾಗ್ತದೆ ಅಂತ. ಆದ್ರೂ ನಮಗೆ ನಾನು ಗೆರೇಟು, ಒಂದು ನೆಕ್ಸ್ಟ್ ಹೆಜ್ಜೆಯಲ್ಲಿ ನಮಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಶಾಸ್ತ್ರ ಹೇಳುತ್ತೆ, ಒಬ್ರು ಆಚಾರ್ಯರು ಹೇಳ್ತಾರೆ, ನಿಶ್ವಾಸೇ ನಾಹಿ ವಿಶ್ವಾಸ. ಅಂದ್ರೆ ನೆಕ್ಸ್ಟ್ ಮೊಮೆಂಟ್ ನಮಗೆ ಒಂದು ಉಸಿರು ತಗೊಳ್ತವ ಇಲ್ವೋ ನಮಗೆ ಗೊತ್ತಿಲ್ಲ, ನಮಗೆ ಏನು ವಿಶ್ವಾಸ ಇಲ್ಲ.
ಯಾವಾಗ ನಮಗೆ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ಯಾವತ್ತೂ ಕೃಷ್ಣನ ಕಡೆ ತಿರುಗಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಆ ಉಪನಿಷತ್ತಿನದ್ದು ಒಂದು ಸ್ಟೋರಿ ನೋಡಿದ್ದೇವೆ, ಕಥೆಯನ್ನು ನೋಡಿದ್ದೇವೆ. ಹೃದಯದಲ್ಲಿರುವ ಆತ್ಮ ಪರಮಾತ್ಮನ ಕಡೆಗೆ ತಿರುಗುವಾಗ ಆಗ ತನ್ನ ದೋಷ ದುಃಖ ಎಲ್ಲ ಮರಿತಾನೆ ಆ ಆತ್ಮವು. ಆ ತಿರುಗುವುದೇ ಉದ್ದೇಶ. ಆದ ಕಾರಣ ಈ ಮದರ್ಥೆ ಅಂತ ಹೇಳೋ ಪದವನ್ನು ನಾವು ತಗೊಂಡು ಮದರ್ಥೆ ಅಲ್ಲ ಕೃಷ್ಣಾರ್ಥೆ ಅಂತ ಆಗ್ಬೇಕಿದೆ. ನಾವೆಲ್ಲರೂ ಕೃಷ್ಣಾರ್ಥ, ಕೃಷ್ಣನಿಗೋಸ್ಕರ. ಆದ ಕಾರಣ ನಾವು ಕೃಷ್ಣನಿಗೋಸ್ಕರ ಮಾತ್ರ ಜೀವನ ಮಾಡಬೇಕು. ಅನ್ಯೇಚ ಬಹವಃ ಶೂರ ಮದರ್ಥೇ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಇವರೆಲ್ಲ ಯುದ್ಧದಲ್ಲಿ ಪರಿಣತಿ ಹೊಂದವರು. ಏನು ತೊಂದರೆ ಇಲ್ಲ, ನೀವು ಇಲ್ಲ ಎದುರು ತೊಂದರೆ ಇಲ್ಲ ಎಂಬ ಭಾವನೆಯಲ್ಲಿ ಅವರು ಹೇಳ್ತಿದ್ದಾರೆ. ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು. ಎಲ್ಲರೂ ಯುದ್ಧ ವಿಶಾರದರು. ಭಾವಾರ್ಥ. ಶಿಲ ಪ್ರಭುಪಾದರಿಗೆ ಜಯ ಆಗಲಿ. ಜಯದ್ರಥ, ಕೃತವರ್ಮ ಮತ್ತು ಶಲ್ಯನಂತವರ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಏನು ಇಲ್ಲಿ ರೆಡಿ ನಾನು ನಿಮಗೋಸ್ಕರ ಸಾಯ್ಲಿಕ್ಕೆ ಅಂತ ಹೇಳಿ. ಇದೇ ಅಲ್ವಾ ನಡೆಯುವುದು. ಈ ಎಂತ ಹೇಳುದು ಅಂತ ಹೇಳಿದ್ರೆ, ಟೆರರಿಸ್ಟ್ಗಳು, ಸೆಲ್ಫ್ ಬಾಂಬರ್ಗಳು, ಅಂದ್ರೆ ದೇಹದಲ್ಲಿ ಬಾಂಬ್ ಇಟ್ಟು ಸಾಯ್ಲಿಕ್ಕೆ ರೆಡಿ ಇರ್ತಾರಲ್ಲ, ಅವರೆಲ್ಲ ಏನು ಮದರ್ತೆ ಏನು ಅಗತ್ಯ ಇಲ್ಲದ ವಿಚಾರಕ್ಕೆ ಸೇರಿ ಸಾಯ್ಲಿಕ್ಕೆ ರೆಡಿ ಇರುವಂಥವ್ರು. ಆದ್ರೆ ನಮ್ಮ ಯೋಧರು ಹಾಗೆ ಅಲ್ಲ. ಯೋಧರು ಅಂತ ಹೇಳಿದ್ರೆ ಇವರಿದ್ದ ಹಾಗೆ, ಅರ್ಜುನ ಪಾಂಡವರಿದ್ದ ಹಾಗೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಪಾಪ ಮಾಡಿರುವ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದಾನೆ. ತುಂಬಾ ಜನ ಇದ್ದಾರಲ್ಲ ಅಂತ ಹೇಳಿ, ಜನ ಬೆಂಬಲ ಇದೆಯಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಜನ ಬೆಂಬಲವನ್ನು ಇಂಪಾರ್ಟೆಂಟ್ ಅಲ್ಲ, ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳೋದು ಇಂಪಾರ್ಟೆಂಟ್. ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅನುವಾದ: ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೋ ಮಿತವಾದದ್ದು. ಭಾವಾರ್ಥ: ಇಲ್ಲಿ ದುರ್ಯೋಧನನು 2 ಸೈನ್ಯಗಳ ಶಕ್ತಿಯನ್ನು ಹೋಲಿಸಿ ಅಂದಾಜು ಮಾಡುತ್ತಿದ್ದಾನೆ. ಎಸ್ಟಿಮೇಷನ್ ತಗೊಳ್ತಾ ಇದ್ದಾನೆ. ನಾವು ಹೋಗಿ ಏನೋ ಎಸ್ಟಿಮೇಷನ್ ತಗೊಳ್ತೇವಲ್ಲ ಆ ತರ. ಅದ್ವಿತೀಯ ಅನುಭವಶಾಲಿ ದಂಡ ನಾಯಕರಾದ ಪಿತಾಮಹ ಭೀಷ್ಮರೇ ಸಂರಕ್ಷಿಸುತ್ತಿರುವುದರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯುವುದೇ ಸಾಧ್ಯವಿಲ್ಲ ಎಂದು ಅವನ ಭಾವನೆ. ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ಸಂರಕ್ಷಿಸುತ್ತಿರುವವನು ಅಷ್ಟೊಂದು ಅನುಭವವಿಲ್ಲದ ಭೀಷ್ಮರೊಂದಿಗೆ ಹೋಲಿಸಿದರೆ ಅವನು ಕಡ್ಡಿಗೆ ಸಮಾನ. ಆದ್ದರಿಂದ ಆ ಸೇನೆಯ ಶಕ್ತಿಯು ಮಿತವಾದದ್ದು. ತನಗೆ ಸಾವು ಬರುವುದೇ ಆದರೆ ತನ್ನನ್ನು ಕೊಲ್ಲುವವನು ಭೀಮನೇ ಎಂದು ದುರ್ಯೋಧನನಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಅವನಿಗೆ ಭೀಮನೆಂದರೆ ಯಾವಾಗಲೂ ಅಸೂಯೆ. ಆದರೆ ಭೀಮಗಿಂತ ಬಹುಶ್ರೇಷ್ಠ ಸೇನಾ ನಾಯಕರಾದ ಭೀಷ್ಮರು ತನ್ನ ಕಡೆ ಇರುವುದರಿಂದ ತನಗೇ ವಿಜಯವೆಂಬ ದೃಢ ವಿಶ್ವಾಸ ಅವನಿಗಿತ್ತು. ತಾನು ಯುದ್ಧದಲ್ಲಿ ಜಯಶಾಲಿಯಾಗುತ್ತೇನೆ ಎನ್ನುವ ಅವನ ನಿರ್ಣಯಕ್ಕೆ ಆಧಾರವಿತ್ತು. ಇದರಲ್ಲಿ ಅರ್ಥ ಆಯ್ತು. ಇದರಲ್ಲಿ 2 ಪದ ಇದೆ. ಆ 2 ಪದವನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಅಪರ್ಯಾಪ್ತಂ ಮತ್ತು ಪರ್ಯಾಪ್ತಂ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಅಳೆಯಲಾಗದ ಅಂತ ಹೇಳುದು ಒಂದು ಅರ್ಥ. ಇನ್ನೊಂದು ಅರ್ಥ ಆಚಾರ್ಯರು ಹೇಳ್ತಾರೆ. ಇನ್ನೊಂದು ಅರ್ಥ ಎಂತ ಅಂತ ಹೇಳಿದ್ರೆ, ಸಾಕಾಗಲ್ಲ ಇದೆಲ್ಲ ಅಂತ, ಇವರ ಶಕ್ತಿ ಎಲ್ಲ ಸಾಕಾಗಲ್ಲ ಅಂತ ಅರ್ಥ. ಅಪರ್ಯಾಪ್ತಂ, ಪರ್ಯಾಪ್ತ ಸಾಕಾಗಲ್ಲ ಇದು. ನಮ್ಮಲ್ಲಿರುವಂತಹ ಭೀಷ್ಮರ ಶಕ್ತಿ ಇವರಿಂದ, ಕೃಷ್ಣನಿಂದ ಗ್ರೇಟ್ ಏನಲ್ಲ ಇವರು, ಸಾಕಾಗಲ್ಲ ನಮ್ಮ ಕಡೆ ಅಂತ ಹೇಳುವ ಅರ್ಥ. ಪರ್ಯಾಪ್ತಂ ಅಂತ ಹೇಳಿದ್ರೆ ಸಾಕು, ಅವರ ಶಕ್ತಿ ಧಾರಾಳ. ಭೀಮನಿಂದ ನಡೆಯುವಂತ ಶಕ್ತಿ ಧಾರಾಳ, ಅದಕ್ಕಿಂತ ಶಕ್ತಿ ಏನಿಲ್ಲ. ಸೊ ತದ್ವಿರುದ್ಧವಾದಂತ ಅರ್ಥ, ಹೃದಯದಲ್ಲಿ ತದ್ವಿರುದ್ಧವಾದ ಅರ್ಥ ಸರಸ್ವತಿ ಮಾತೆ ಹೇಳ್ತಿದ್ದಾರೆ. ಇದರ ನಿಜವಾದ ಅರ್ಥ ಇದು. ಅಪರ್ಯಾಪ್ತಂ ಅಂತ ಕಂಡ್ರು ಕೂಡ ಅದು ನಿಜವಾಗಿ ಏನು ಅಂತ ಹೇಳಿದ್ರೆ, ಇದು ಸಾಕು, ಇದು ಸಾಕಾಗಲ್ಲ, ಇದು ಇಷ್ಟು ಸಾಕಾಗಲ್ಲ. ಪರ್ಯಾಪ್ತಂ ಅಂದ್ರೆ ಧಾರಾಳ. ಭೀಮ ಮುಂದಾಳುತ್ವ ವಹಿಸಿಕೊಂಡ ಪಾಂಡವರ ಸೈನ್ಯದಲ್ಲಿರುವಂತ ಶಕ್ತಿ
ಧಾರಾಳ ಸಾಕು ಜಯ ಗಳಿಸ್ಲಿಕ್ಕೆ. ಆದರೆ ಭೀಷ್ಮ ಪಿತಾಮಹರಿಂದ ಆಡಳಿತದಲ್ಲಿರುವಂತಹ ನಮ್ಮ ಈ ಸೈನ್ಯಕ್ಕೆ ಶಕ್ತಿ ಇಲ್ಲ ಅಂತ ಹೇಳುವ ಅರ್ಥವನ್ನ ತೋರಿಸ್ತಾ ಉಂಟು ಈ ವಾಕ್ಯ, ಈ ಶ್ಲೋಕ. ಮುಂದೆ ಹೋಗೋಣ. ಇವತ್ತಿಗೆ ಕೊನೆಯ ಶ್ಲೋಕ 11. ಇದು ಒಂದು 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 ಸ್ತರದ ತನಕ ಆಗತ್ತೆ. 11ರ ತನಕ ಏನಾಗ್ತದೆ ಅಂತ ಹೇಳಿದ್ರೆ, ಪಾಂಡವರ ಪಕ್ಷ ಮತ್ತು ಅಂದ್ರೆ ಕೌರವರ ಪಕ್ಷ ಎರಡು, ಪಾಂಡವರ ಪಕ್ಷ ಮತ್ತು ಕೌರವರ ಪಕ್ಷ, ಈ ಎರಡು ಪಕ್ಷದ ವಿಚಾರವನ್ನ ಗಮನದಲ್ಲಿ ಕೊಡ್ತಾ ಇದ್ದಾರೆ ಆಚಾರ್ಯರು. ಯಾರು ಆಚಾರ್ಯರು? ಆಚಾರ್ಯರು ವ್ಯಾಸಮುನಿಗಳು ಕೊಡ್ತಾ ಇದ್ದಾರೆ. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಂ ಏವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಅನುವಾದ: ಸೈನ್ಯವು ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಎಲ್ಲರಿಗೂ ಆರ್ಡರ್ ಮಾಡ್ತಿದ್ದಾನೆ ದುರ್ಯೋಧನ. ಭೀಷ್ಮ ಪಿತಾಮಹರಿಗೆ ಪ್ರಾಯ ಆಗಿದೆ, 800 ವಯಸ್ಸಾಗಿದೆ, ಅವರಿಗೆ ಸ್ವಲ್ಪ ಪ್ರಾಯ ಆಗಿದೆ ಅಂತ ಹೇಳಿ. ಆದ್ರೆ ಅವರು ಎಲ್ಲರನ್ನೂ ಸೋರಿಸಬಲ್ಲ ಸಾಮರ್ಥ್ಯವುಳ್ಳವರು. ಇದು ಕೂಡ ಒಂದು ಹೀಯಾಳಿಸುವ ಮಾತೆಯ. ದುರ್ಯೋಧನನು, ಭಾವಾರ್ಥ, ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸಿದನಷ್ಟೇ. ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನ್ನಿಸಬಹುದು. ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ಎಂದಿನ ವ್ಯವಹಾರ ಕೌಶಲದ ರೀತಿಯಲ್ಲಿ ಮೇಲಿನ ಮಾತುಗಳನ್ನಾಡಿ ಸನ್ನಿವೇಶವನ್ನು ಸರಿಹೊಂದಿಸಲು ಪ್ರಯತ್ನಿಸಿದ. ಬೇರೆಯವರೆಲ್ಲರೂ ಕೊರತೆ ನನಗೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಬಾರ್ದಲ್ಲ, ಅದಕ್ಕೋಸ್ಕರ ಅವರನ್ನು ಕೂಡ ನೋಡ್ಕೋಬೇಕಲ್ಲ. ಇದೇ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋದು. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಪ್ರಯತ್ನ, ಅವರನ್ನು ಸ್ಯಾಟಿಸ್ಬೇಕು, ಇವರನ್ನು ಸ್ಯಾಟಿಸ್ಫೈ, ಅವರನ್ನು ಸ್ಯಾಟಿಸ್ಫೈ. ನಮ್ಮ ಜೀವನವೇ ಬೇರೆಯವರನ್ನು ಸ್ಯಾಟಿಸ್ಫೈ ಮಾಡುವುದೇ ಆಗಿದೆ. ಉದ್ದೇಶ ಏನಾಗಿರ್ಬೇಕು? ಕೃಷ್ಣನನ್ನ ಸ್ಯಾಟಿಸ್ಫೈ ಮಾಡುವಾಗ ಬೇರೆಲ್ಲರದ್ದು ಸ್ಯಾಟಿಸ್ಫೈ ಆಗ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಯಾವಾಗ ನಾವು ಭಗವಂತನನ್ನ ತುಷ್ಟಿಗೋಸ್ಕರ ನಾವು ಕಾರ್ಯ ಮಾಡ್ತೇವೆ, ಆಗ ಎಲ್ಲರ ತುಷ್ಟಿ ಆಗ್ತದೆ. ತಸ್ಮಿನ್ ತುಷ್ಟೇ, ಯಾವಾಗ ಭಗವಂತನ ತುಷ್ಟಿ ಆಗ್ತದೆ ಆಗ ಎಲ್ಲರ ತುಷ್ಟಿ ಆಗ್ತದೆ. ಹೇಗೆ ನಾವು ನೀರು ಮರದ ಬುಡಕ್ಕೆ ಹಾಕುವಾಗ ಇಡೀ ಮರಕ್ಕೆ ಶಕ್ತಿ ಬರ್ತದೋ, ಅದೇ ರೀತಿಯಲ್ಲಿ ಯಾವಾಗ ನಾವು ಕೃಷ್ಣನ ಭಜನೆ ಮಾಡ್ತೇವೆ ಆಗ ಎಲ್ಲರ ಸೃಷ್ಟಿ ಆಗ್ತದೆ, ಎಲ್ಲರಿಗೂ ತುಷ್ಟಿ ಅಂದ್ರೆ ಸುಖ, ಸಂತೋಷ, ಎಲ್ಲ ಸಮೃದ್ಧಿ ಬೆಳೀತದೆ. ಬೇರೆ ಬೇರೆ ಶಾಖೆಗಳಿಗೆ ನಾವು ನೀರು ಹಾಕ್ಬೇಕಾಗಿಲ್ಲ, ಹಾಕಿದ್ರೆ ತೊಂದರೆ ಇಲ್ಲ. ಆದ್ರೆ ಬೇರಿಗೆ ಹಾಕದೇ ಇದ್ರೆ ತೊಂದರೆಯೇ. ಆದ ಕಾರಣ ಬೇರಿಗೆ ಹಾಕ್ಲೇಬೇಕು. ಬೇರಿಗೆ ಹಾಕುವ ಉದ್ದೇಶವೇ ನಾವು ಹರೇ ಕೃಷ್ಣ ಮಹಾಮಂತ್ರ ದಿನಾ ಜಪ ಮಾಡುವಂಥದ್ದು. ಆ ಜಪ ಮಾಡ್ತಾ ಮಾಡ್ತಾ ಏನಾಗ್ತದೆ, ಆ ಬೇರು ಗಟ್ಟಿ ಆಗ್ತದೆ, ಕೃಷ್ಣನ ಕಡೆ ನಾವು ಬೇರೂರ್ತೇವಾಗ. ಭೀಷ್ಮರು ನಿಸ್ಸಂದೇಹವಾಗಿಯೂ ವೀರ ಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ. ಆದರೆ ಅವರು ವೃದ್ಧರಾದುದರಿಂದ ಎಲ್ಲ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು. ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು. ಅವರು ಸಂಪೂರ್ಣವಾಗಿ ಒಂದೆಡೆ ಕಾದುವುದರಲ್ಲಿ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳು ಪಡೆದುಕೊಳ್ಳಬಹುದು. ಆದುದರಿಂದ ಇತರ ವೀರರು ತಮ್ಮ ಆಯಕಟ್ಟಿನ ಸ್ಥಾನಗಳಲ್ಲಿ ಉಳಿದು ಶತ್ರುವು ಸೇನಾ ವ್ಯೂಹವನ್ನು ಚದುರಿಸಲು ಅವಕಾಶ ಕೊಡದಿರುವುದು ಮುಖ್ಯವಾಗಿತ್ತು. ಅವರು ಒಂದೇ ಕಡೆ ಫೋಕಸ್ ಮಾಡುವಾಗ ಬೇರೆ ಕಡೆಯಿಂದೆಲ್ಲ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋ ಸಂಶಯ. ಭೀಷ್ಮರು ಕೌರವರೊಡನೆ ಇದ್ದರೆ ಮಾತ್ರ ಕೌರವರಿಗೆ ವಿಜಯ ಎಂದೇ ಸ್ಪಷ್ಟವಾಗಿ ದುರ್ಯೋಧನನ ಭಾವನೆ. ಭೀಷ್ಮರು, ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸವೂ ಅವನಿಗಿತ್ತು. ಏಕೆಂದರೆ ಮಹಾಯೋಧರಿಂದ ತುಂಬಿದ ಆ ಸ್ಥಾನದಲ್ಲಿ ಬಲಾತ್ಕಾರವಾಗಿ ದ್ರೌಪದಿಯ ವಸ್ತ್ರಾಪಹರಣ ಪ್ರಯತ್ನ ಮಾತ್ರ ನಡೆದಾಗ ನಿಸ್ಸಹಾಯಕಳಾದ ಅವಳು ಅವರಿಗೆ ಮೊರೆ ಇಟ್ಟಳು. ಯಾರಿಗೆ? ಇವರಿಗೆಲ್ಲರಿಗೂ ಮೊರೆ ಇಟ್ಟಿದ್ದಾಳೆ. ಆದರೆ ಆಗ ಅವರಿಬ್ಬರು ಒಂದು ಮಾತನ್ನು ಆಡಲಿಲ್ಲ. ಯಾರು? ಆಚಾರ್ಯ ಮತ್ತು ದ್ರೋಣಾಚಾರ್ಯ ಮತ್ತು ಭೀಷ್ಮ ಪಿತಾಮಹ. ಆ ಇಬ್ಬರು ಮಹಾನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತು ಎಂದು ಅವನಿಗೆ ತಿಳಿದಿದ್ದರೂ ಜೂಜಾಟದ ಸಮಯದಲ್ಲಿ ಅವರು ಆ ಪ್ರೀತಿಯನ್ನು ದೂರವಿಟ್ಟ ಹಾಗೆ ಈಗಲೂ ದೂರವಿಡುತ್ತಾರೆ ಎಂದು ಅವನು ಭರವಸೆ ಇಟ್ಟುಕೊಂಡಿದ್ದ. ಭೀಷ್ಮ ಪಿತಾಮಹರಿಗೆ ಅರ್ಜುನ ಏನು ಅಂತ ಕರೀತಿದ್ದ ಗೊತ್ತಾ? ಅಪ್ಪ ಅಂತ ಕರೀತಿದ್ದ, ಅಜ್ಜ ಅಂತ ಕರೀತಿರ್ಲಿಲ್ಲ, ಅಪ್ಪ ಅಂತ ಕರೀತಿದ್ದ. ಭೀಷ್ಮ ಪಿತಾಮಹರು ಹೇಳ್ಬೇಕಾಗಿ ಬರ್ತಿತ್ತು, ನಾನು ಅಜ್ಜ ಅಪ್ಪ ಅಲ್ಲ ಅಂತ. ಅಷ್ಟು ಪ್ರೀತಿ ಇತ್ತು. ಆದ್ರೂ ಕೂಡ ವಸ್ತ್ರಾಪಹರಣ ಸಂದರ್ಭದಲ್ಲಿ ಅವರಿಬ್ಬರೂ ಕೊಟ್ಟಿಲ್ಲ. ಆದ್ರೆ ನಾವು ಇದನ್ನಿಟ್ಟುಕೊಂಡು ಭೀಷ್ಮ ಪಿತಾಮಹರಿಗೆ ಏನು ಗೊತ್ತಿಲ್ಲ, ಅವರನ್ನು ತಾಪ ಮಾಡುವುದಲ್ಲ,
ಅವರು ಮಹಾಭಕ್ತರು. ಲೀಲೆಗೋಸ್ಕರ ಹಾಗೆ ಆಗಿದೆ ವಿನಃ ಬೇರೆ ಏನೂ ಅಲ್ಲ. ಲೀಲೆಗೋಸ್ಕರ ಹಾಗೆ ಮಾಡಿದ್ದಾರೆ ವಿನಃ ಬೇರೆ ಏನೂ ಅಲ್ಲ. ನಾವು ಖಂಡಿತ ಭೀಷ್ಮ ಪಿತಾಮಹರನ್ನಾಗ್ಲಿ ಆಚಾರ್ಯರನ್ನಾಗ್ಲಿ ಯಾವತ್ತೂ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರದು. ಖಂಡಿತವಾಗಿ ಇಲ್ಲ. ಅವರು ಮಹಾಭಕ್ತರು. ಭೀಷ್ಮ ಪಿತಾಮಹರು ಮಹಾಭಕ್ತರು. ಅವರು ಯುದ್ಧದಲ್ಲಿ ನೇರವಾಗಿ ಕೃಷ್ಣವನ್ನು ನೋಡಿದವರು. ಅದಲ್ಲದೆ ವೀರ್ಯರಸದಲ್ಲಿ ಕೃಷ್ಣನನ್ನ ಪೂಜೆ ಮಾಡಿದಂಥವರು. ಇಷ್ಟು ಹೇಳ್ತಾ ಇವತ್ತಿಗೆ ವಿರಾಮ ನೀಡೋಣ. ಪ್ರಶ್ನೋತ್ತರ ಅಥವಾ ನಾನೇನಾದ್ರೂ ತಪ್ಪು ಮಾಡಿದ್ದಲ್ಲಿ ಅದನ್ನು ನೀವು ಕರೆಕ್ಷನ್ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನಿಮ್ಮೆಲ್ಲರ ಹತ್ರ. ಎಲ್ಲರೂ ದಯವಿಟ್ಟು ಪ್ರಶ್ನೆ ಕೇಳಿ. ಸಂಶಯ ಇದ್ರೆ ಏನು ನೀವು ಮುಜುಗರ ಪಡುವ ಅಗತ್ಯವೇ ಇಲ್ಲ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಸಾಗುವವರು ಅಂತ ನಾವು ಹೇಳಿದ್ದೇವೆ ಮುಂಚೆ. ಆದ ಕಾರಣ ಪ್ರಶ್ನೆ ಏನು ಕಷ್ಟ ಇಲ್ಲ. ನಾನು ಹೇಳುದ್ರಲ್ಲಿ ತುಂಬಾ ಫಾಸ್ಟ್ ಆಗ್ತಾ ಇರ್ಬೋದು ಒಂದೊಂದು ಸಲ. ಆಗ ನೀವು ನನ್ನನ್ನು ನಿಲ್ಲಿಸ್ಬೋದು. ನಿಲ್ಲಿಸ್ಬೇಕಿದ್ರೆ ಮೆಸೇಜ್ ಮಾಡ್ಬೇಕಾಗತ್ತೆ. ಈಗ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ಮ್ಯೂಟ್? ಆಗ್ತದೆ ಪ್ರಭುಜಿ, ಆಗ್ತಾ ಇದೆ. ದಯವಿಟ್ಟು ಕೇಳಿ ಏನಾದ್ರೂ ಪ್ರಶ್ನೆ ಇದ್ರೆ. ಹರೇ ಕೃಷ್ಣ. ಯೂಟ್ಯೂಬ್ ಇನ್ನೂ ನಾನು ಹಾಕ್ಲಿಕ್ಕೆ ಶುರು ಮಾಡಲಿಲ್ಲ. ಯೂಟ್ಯೂಬ್ ಚಾನೆಲ್ ಹೆಸರು ಕೂಡ ಇನ್ನೂ ಹೆಸರೇ ಇಟ್ಟಿಲ್ಲ. ಆದ ಕಾರಣ ಆದಷ್ಟು ಬೇಗ ಇನ್ನು ಒಂದು ದಿನದ ಒಳಗಾಗಿ ನಾವು ಆದಷ್ಟು ಬೇಗ ಮಾಡುವ. ಹರೇ ಕೃಷ್ಣ ಪ್ರಭು, ತುಂಬಾ ತುಂಬಾ ಧನ್ಯವಾದ. ನಾನು ಮಥುರಾ ಮಾತಾಜಿ. ನಾನು ಹರೇ ಕೃಷ್ಣ ಮಾತಾಜಿ. ನನ್ನ ಬಗ್ಗೆ ಹೇಳ್ಬೇಕು. ನಾನು ಕಾರ್ಕಳ ಹುಟ್ಟಿದ್ದು, 2 ವರ್ಷ ಮಂಗಳೂರಿನಲ್ಲಿ ಇದ್ದೆ. ಎಲ್ಲ ನಿಮ್ಮ ಇದು ಕೇಳಿ ತುಂಬಾ ಸಂತೋಷ ಆಗ್ತದೆ. ನಿಮ್ಮಷ್ಟು ಸಂಸ್ಕೃತ ಜ್ಞಾನ ಇಲ್ಲ ಪ್ರಭುಜಿ. ಈಗ ನೀವು ಹೇಳಿದ್ರಿ ಭಗವಂತನ ತೃಪ್ತಿಪಡಿಸಿದ್ರೆ ಎಲ್ರಿಗೂ ತೃಪ್ತಿ, ಅದು ದೇವಿ ದೇವತೆಗಳಿಗೆ. ಆದ್ರೆ ಈ ಬದ್ಧ ಆತ್ಮರು ತೃಪ್ತಿಗೊಳ್ಳುದಿಲ್ಲ ಅಲ್ಲ ಪ್ರಭು? ಮನೆಯಲ್ಲಿ ಪ್ರಶ್ನೆ ಗೊತ್ತಾಗ್ಲಿಲ್ಲ ನೋಡಿ. ನೀವ್ ಹೇಳಿದ್ರು ಭಗವಂತನ ತೃಪ್ತಿಗೊಳಿಸಿದ್ರೆ ಎಲ್ಲರಿಗೂ ತೃಪ್ತಿ ಆಗ್ತದೆ ಅಂತ ಹೇಳಿದ್ರಿ. ಅದು ದೇವಿ ದೇವತೆಗಳಿಗೆ. ಆದರೆ ಮನೆಯಲ್ಲಿದ್ದವರು ಹೋಗಿ ತೃಪ್ತಿ ಆಗುದಿಲ್ಲ. ಅಂದ್ರೆ ಮೇನ್ ಇಸ್ಕಾನ್ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡಿಗೆ ಮಾಡೋದು. ಆ ಈರುಳ್ಳಿ ಬೆಳ್ಳುಳ್ಳಿ ಅಡಿಗೆ ಮಾಡ್ತೇವಂತ ಮನೆಯಲ್ಲಿ ಇದ್ದವರಿಗೆ ತೃಪ್ತಿ ಆಗುದಿಲ್ಲ. ಈಗೇನು ಪ್ರಶ್ನೆ? ಅದೇ ತೃಪ್ತಿ ಆಗುದಿಲ್ಲ ಅಲ್ಲ ಅಂತ ಹೇಳಿದ್ದು. ಅದು ತೃಪ್ತಿ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ದೇಹದೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡವರಲ್ಲವೇ? ಹೌದು. ಆದ ಕಾರಣ ಅವರಿಗೆ ಆಗುದಿಲ್ಲ. ಆದ್ರೆ ಅವರ ಆತ್ಮ ಕೃಷ್ಣನ ಎಲ್ಲ ಆತ್ಮವು ಕೃಷ್ಣನ ಭಕ್ತರೇ. ಆದ ಕಾರಣ ಇವತ್ತಲ್ಲ ನಾಳೆ ಅವರಿಗೂ ತೃಪ್ತಿ ಆಗ್ತದೆ. ಅದೊಂದು ಸಂದರ್ಭ ಅಷ್ಟೇ. ನಮಗೆ ಆ ಫ್ಯಾಮಿಲಿಯಲ್ಲಿ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಆದ ಕಾರಣ ನಾವು ಅದಕ್ಕೆ ಅಷ್ಟು ಬೇಗನೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿಧಾನಕ್ಕೆ, ಇದೆಲ್ಲ ನಿಧಾನವಾದ ಪ್ರೊಸೆಸ್. ಅದು ನಿಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಿಗೆ ಒಂದೇ ದಿನದಲ್ಲಿ ಆಗಬಹುದು, ಕೆಲವರಿಗೆ 10 ವರ್ಷ ತಗೊಳ್ಬಹುದು, ಕೆಲವರಿಗೆ 5 ದಿವಸ ತಗೊಳ್ಬಹುದು. ಆದ ಕಾರಣ ಇದು ಟೈಮ್ ಟೆಸ್ಟೆಡ್. ಒಂದೇ ದಿನದಲ್ಲಿ ನಾವು ಅಂದ್ರೆ ನಮ್ಮ ಮನಸ್ಸು ಎಲ್ಲರೂ ಒಂದೇ ದಿನದಲ್ಲಿ ಭಕ್ತರಾಗಬೇಕು ಅಂತ ಇದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ. ಮೇನ್ ಇಸ್ಕಾನ್ ಅಂದ್ರೆ ಎಲ್ರು ಹೆದರಿ ಓಡ್ತಾರೆ. ಯಾಕಂದ್ರೆ ಎಲ್ಲ ಕೃಷ್ಣ ಇಷ್ಟ, ಭಗವದ್ಗೀತೆ ಇಷ್ಟ, ಎಲ್ಲ ಇಷ್ಟ. ಆದ್ರೆ ಈರುಳ್ಳಿ ಬೆಳ್ಳುಳ್ಳಿದ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನುವ ಒಂದೇ ಒಂದಕ್ಕೆ ಇಸ್ಕಾನ್ ಇಂದ ಓಡಿ ಹೋಗ್ತಾ ಇದ್ದಾರೆ. ಹೌದು. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಅಲ್ಲ, ಕಾಫಿ ಚಾಯ, ಈರುಳ್ಳಿ ಬೆಳ್ಳುಳ್ಳಿ, ಆಮೇಲೆ ಅದಕ್ಕಿಂತ ಮಿಗಿಲಾಗಿ 4 ನಿಯಮಗಳು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇದೆ. ಆದ್ರೆ ಇದೆಲ್ಲ ಭಕ್ತರ ಸಂಘದಿಂದ ಸಾಧ್ಯ ಇದೆ. ಇದರಲ್ಲಿ ಏನು ಕಷ್ಟದ ವಿಷಯ ಏನು ಇಲ್ಲ. ಇದರಲ್ಲಿ ಏನೂ ಇಲ್ಲ. ನಿಜವಾಗಿ ಹೇಳ್ಬೇಕಿದ್ರೆ ಏನೂ ಇಲ್ಲ. ಶ್ರೀಲ ಪ್ರಭುಪಾದರು, ಅವರಿಗೆ ಒಂದು ಉದಾಹರಣೆ ಕೊಡಿ. ಶ್ರೀಲ ಪ್ರಭುಪಾದರು ಎಲ್ಲಿ ಹೋದ್ರು, ಎಲ್ಲಿಯವರನ್ನು ಹೇಗೆ ಮಾಡಿದ್ರು ಅಂತ ಹೇಳಿ. ಹಿಪ್ಪಿಯವರನ್ನು ಹ್ಯಾಪಿ ಮಾಡಿದ್ರು. ಅಲ್ಲಿ ಹಿಪ್ಪಿಯವರು ಏನು ಮಾಡಿದರೆ, ಶ್ರೀಲ ಪ್ರಭುಪಾದರಿರುವಾಗ ಅವರ ರೂಮಿನಲ್ಲಿ ವಾಂತಿ, ಅವರ ರೂಮಿನಲ್ಲಿ ಬಹಿರ್ದಶೆ, ಇದೆಲ್ಲ ಅವರ ರೂಮಿನಲ್ಲೇ ಮಾಡ್ತಾ ಇದ್ರು. ಅಂಥವರು ಸಂಪೂರ್ಣವಾಗಿ ನೀರುಳ್ಳಿ ಬೆಳ್ಳುಳ್ಳಿ ಬಿಡಿ, ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳಿಲ್ವೇ? ನಾವು ಭಾರತದ ಭೂಮಿಯಲ್ಲಿ ಹುಟ್ಟಿ ಮನಸ್ಸಿನಲ್ಲಿ ಮಾತ್ರ ನಾವು ಭಾರತೀಯರು ಅಂತ ಹೇಳಿ ಏನು ಫಲ? ಇಷ್ಟಾದ್ರೂ ಮಾಡದಿದ್ರೆ. ಆದ್ರೆ ಎಲ್ರಿಗೂ ಇದು ಆಗತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಟೈಮ್ ಟೆಸ್ಟ್, ನಿಧಾನ. ಹಾಗೇಳಿ ನಾವು ಯಾರನ್ನು ಕೂಡ ನಾವು ಕೆಳಗಿನ ದೃಷ್ಟಿಯಿಂದ ನೋಡಬಾರದು, ಖಂಡಿತ ನೋಡಬಾರದು. ಯಾಕಂದ್ರೆ ಎಲ್ಲರೂ ಕೃಷ್ಣ ಭಕ್ತರು. ಒಂದಲ್ಲ ಒಂದು ದಿನ ಅವರೆಲ್ಲರೂ ಕೃಷ್ಣ ಭಕ್ತರಾಗ್ತಾರೆ. ಅದ್ರಲ್ಲಿ ಏನು ಸಂಶಯ ಇಲ್ಲ.
ಯಾಕೆಂದ್ರೆ 15 ವರ್ಷ ಹಿಂದೆ ನನಗೆ ಇದೇನು ಗೊತ್ತಿರಲಿಲ್ಲ. ಯಾರೋ ಒಬ್ಬ ಭಕ್ತನ ದಯೆಯಿಂದ ನನಗೆ ಇದ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಸೊ ಆ ಕಾರಣ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುವವರಿಗೆ ನಾವು ಅದರ ಬಗ್ಗೆ ನೆಗೆಟಿವ್ ಅನ್ನೇ ಜಾಸ್ತಿ ಹೇಳಬಾರ್ದು. ನೀರುಳ್ಳಿ ಬೆಳ್ಳುಳ್ಳಿ ಕಾಪಿ ಚಾಯ ಇಲ್ಲ, ಪಾಸಿಟಿವ್ ಜಾಸ್ತಿ ಹೇಳಬೇಕು. ಪಾಸಿಟಿವ್ ಜಾಸ್ತಿ ಹೇಳುವಾಗ ನಿಧಾನಕ್ಕೆ ನೆಗೆಟಿವ್ ಕಮ್ಮಿ ಆಗ್ತದೆ. ಯಾಕೆಂದ್ರೆ ನಮ್ಮ ಪವರ್ ಅಲ್ಲ ಇದು. ಆನಿಯನ್ ಗಾರ್ಲಿಕ್ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುವವನಿಗೆ ಕೂಡ ಹರೇ ಕೃಷ್ಣ ಮಹಾಮಂತ್ರ ಜಪ ದಯವಿಟ್ಟು ಮಾಡಿ ಅಂತ ಹೇಳಿ ಒಂದು ರೌಂಡ್ ಮಾಡಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ ಭವ ಮಹಾ ದಾವಾಗ್ನಿ ನಿರ್ವಾಪಣಂ. ಅಂದ್ರೆ ನಮ್ಮ ಹೃದಯದಲ್ಲಿರುವ ಕಲ್ಮಶವನ್ನ ತೆಗೆಯುವಂತ ಶಕ್ತಿ ಕೃಷ್ಣನಿಗಿದೆ, ನಮಗಿಲ್ಲ. ನಮ್ಮ ಹೃದಯವನ್ನು ಬಿಡಿ, ಬೇರೆ ಯಾರ ಹೃದಯವನ್ನು ತೆಗೆಯುವಂತ ಶಕ್ತಿ ನಮಗಿಲ್ಲ. ಶಕ್ತಿ ಇರುವುದು ಹರೇ ಕೃಷ್ಣ ಮಹಾಮಂತ್ರಕ್ಕೆ, ಆಮೇಲೆ ಪ್ರಭುಪಾದರಂತಹ ಶ್ರೇಷ್ಠರಲ್ಲಿ ಶ್ರೇಷ್ಠ ಭಕ್ತರಿಗೆ. ಅಂತ ಭಕ್ತರ ದಾಸರಾಗಬೇಕು ನಾವು. ಅದು ಮಾಡ್ತಾ ಮಾಡ್ತಾ ಎಲ್ಲರೂ ನಮ್ಮ ಹತ್ತಿರದಲ್ಲಿ ಎಲ್ಲರೂ ಬದಲಾಗ್ತಾರೆ. ಯಾಕಂತ ಹೇಳಿದ್ರೆ ಭೌತಿಕವಾಗಿ ನೋಡಿ, ನಮ್ಮ ಮನೆ ಕ್ಲೀನ್ ಇಟ್ರೆ ಬೇರೆಯವರು ಅದನ್ನು ನೋಡಿ ಅವರ ಮನೆಯೂ ಕ್ಲೀನ್ ಇಡ್ತಾರೆ. ನಾನು HSR ಅಲ್ಲಿ ಇರುವುದು, HSR ಲೇಔಟ್ ಅನ್ನು ನಾವು ಕ್ಲೀನ್ ಮಾಡಿದ್ರೆ ಇನ್ನೊಂದು HSR ಲೇಔಟ್ ಕ್ಲೀನ್ ಉಂಟು ಅಂತೇಳಿ ಕೋರಮಂಗಲದವರು ಕ್ಲೀನ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನಾನು. ಅದೇ ರೀತಿಯಲ್ಲಿ ನಾವು ಶುದ್ಧರಾಗ್ತಾ ಹೋದ್ರೆ ನಮ್ಮ ಹತ್ತಿರ ಇದ್ದವರೆಲ್ಲ ಶುದ್ಧರಾಗ್ತಾರೆ. ನಾವು ಹೆಚ್ಚೇನು ದುಡ್ಡು ಥಿಂಕ್ ಮಾಡಬೇಕು ಅಂತಿಲ್ಲ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೊ ಆನಿಯನ್ ಗಾರ್ಲಿಕ್ ಬಿಡುದು ಅದೆಲ್ಲ ದೀಕ್ಷೆಯ ಸಮಯಕ್ಕೆ ಆಗುವಾಗ ಆಗ್ತದೆ ನ್ಯಾಚುರಲಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ 18 ಚಾಪ್ಟರ್ ಮುಗಿಯುವಾಗ ಎಲ್ಲರೂ ಚೆನ್ನಾಗಿ ಜಪ ಮಾಡುವ ಹಾಗೆ ಆಗಲಿ. ಆ ಜಪದಿಂದ ಎಲ್ಲ ಸಿದ್ಧಿ ಆಗ್ತದೆ. ಭಕ್ತರ ಸಂಘ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ನಿಧಾನಕ್ಕೆ ಎಲ್ಲವೂ ಬದಲಾವಣೆ ಆಗಿ ಆಗ್ತದೆ. ಏನು ಸಂಶಯ ಇಲ್ಲ ಅದರಲ್ಲಿ. ನಾನು ಹೇಳ್ತಾ ಇಲ್ಲ, ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಹಾಗೆ ಹೇಳ್ತಾರೆ, ನಾಮ್ನಾ ಮಕಾರಿ ಬಹುದಾ ಸರ್ವಶಕ್ತಿ ಅಂತೇಳಿ. ನಾಮದಲ್ಲಿ ಎಲ್ಲ ಶಕ್ತಿ ಅಡಗಿದೆ, ಅದು ಭಗವಂತ ಕೃಷ್ಣನೇ. ಹಾಗಿರುವಾಗ ನಮಗೆ ಯಾಕೆ ಭಯ? ನಾವ್ ಯಾಕೆ ಥಿಂಕ್ ಮಾಡ್ಬೇಕು ನನ್ನ ಮನೆಯವರು ಭಕ್ತರಾಗ್ತಿಲ್ಲ, ನನ್ನ ಪಕ್ಕದವರು ಮನೆಯವರು ಭಕ್ತರಾಗ್ತಿಲ್ಲ? ನಾವೇನ್ ಥಿಂಕ್ ಮಾಡ್ಬೇಕು? ಕೃಷ್ಣನ ಸೇವೆ ಮಾಡ್ತಾ ಕೃಷ್ಣನೇ ಇವರನ್ನೆಲ್ಲ ಭಕ್ತರನ್ನಾಗಿ ಮಾಡಿ, ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿ, ಅವರನ್ನೆಲ್ಲ ಭಕ್ತರನ್ನಾಗ್ಲಿಕ್ಕೆ ನನ್ನನ್ನು ಉಪಯೋಗಿಸ್ತೀಯಾದ್ರೆ ಉಪಯೋಗಿಸ್ಕೋ ಅಂತ ಹೇಳಿ ಕೇಳ್ಕೋಬೇಕು. ಅಷ್ಟೇ ವಿನ ನಮ್ಮಿಂದ ಯಾರನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಏನಾದ್ರೂ ಪ್ರಶ್ನೆ ಅಂತ ಹೇಳೋಕ್ಕಿಂತ ತುಂಬಾ ಜನ ಭಕ್ತರಿದ್ದಾರೆ ಇಲ್ಲಿ, ಅವರು ಬೇರೆ ಬೇರೆ ಕಡೆ ಕ್ಲಾಸ್ ತಗೊಳ್ತಾರೆ. ಆ ಕ್ಲಾಸ್ ತಕೊಂಡವರು ಕೂಡ ಉತ್ತರ ಕೊಡಬಹುದು ಖಂಡಿತವಾಗಿ. ನಾವು ತಪ್ಪು ಹೇಳಿದ್ದಿದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಹರೇ ಕೃಷ್ಣ ಪ್ರಭುಜಿ, ಬೇಕಿತ್ತು ಪ್ರಭು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬೇಕಿತ್ತು ಪ್ರಭು. ವಾಟ್ಸ್ಆಪ್ ಗ್ರೂಪ್ ಲಿಂಕ್, ನಿಮ್ಮ ನಂಬರು? ಹಾ ಪ್ರಭು. ನೀವು ನಿಮಗೆ ಇಲ್ಲಿಗೆ ಈ ಲಿಂಕ್ ಹೇಗೆ ಗೊತ್ತಾಯ್ತು? ಮಾತಾಜಿ ಕ್ಲಾಸ್ ಅಲ್ಲಿ ಲಿಂಕ್ ಶೇರ್ ಮಾಡಿದ್ರು. ಆಯ್ತು, ಆದ್ರೆ ನಿಮಗೆ ಸತ್ಯರೂಪ ಮಾತಾಜಿ ಕಳಿಸ್ತಾರೆ, ಏನ್ ತೊಂದ್ರೆ ಇಲ್ಲ. ಹೌದಾ? ಓಕೆ ಪ್ರಭು, ಥ್ಯಾಂಕ್ ಯು. ಕೇಳಿ ಕಳಿಸ್ತಾರೆ, ಗ್ರೂಪಿಗೆ ಸೇರಿ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ನನ್ನ ಕನ್ನಡ ಉಚ್ಚಾರ ಅಷ್ಟು ಸ್ಪಷ್ಟ ಇಲ್ಲದೆ ಇರಬಹುದು, ಆದ್ರೆ ನಿಮಗೆಲ್ಲ ಅರ್ಥ ಆದ್ರೆ ಸಾಕು. ಯಾಕಂದ್ರೆ ಇಲ್ಲಿ ಒಂದು ಭಾಷೆ. ಆ ಭಾಷೆ ಯಾವುದು ಯಾರಿಗಾದ್ರೂ ಗೊತ್ತಾ? ಕೃಷ್ಣನಿಗೂ ಭಕ್ತರಿಗಿರುವ ಒಂದು ಭಾಷೆ ಯಾವುದು? ಅಲ್ಲ, ಹೌದು, ಭಕ್ತಿ ಕರೆಕ್ಟ್. ಭಾಷೆ ಯಾವ್ದದು? ಮನೋಭಾಷೆ. ಇದು ಇಂಗ್ಲಿಷ್ ಕನ್ನಡ ಎಲ್ಲ ಮನೋಭಾಷೆ. ಯಾರಿಗಾದ್ರೂ ಗೊತ್ತಾ ಯಾವ ಭಾಷೆ ಇರಬಹುದು? ಬೆಂಗಾಲಿ ಇರಬಹುದಾ? ತಮಿಳು ಇರಬಹುದಾ? ಸಂಸ್ಕೃತ ಇರಬಹುದಾ? ದೇವಭಾಷೆ ಸಂಸ್ಕೃತ ಇರಬಹುದಾ? ಸಂಸ್ಕೃತ ಭಾಷೆಯಲ್ಲಿ ಮಾತಾಡುದಾ? ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ. ಎಕ್ಸ್ಪ್ರೆಷನ್ ಪ್ರಭುಜಿ. ಹೌದು, ಎಲ್ಲಿಂದ ಎಕ್ಸ್ಪ್ರೆಷನ್? ಕಣ್ಣು. ಪ್ರೀತಿಯ ಭಾಷೆ, ಹೃದಯದ ಭಾಷೆ. ಶ್ರೀಮದ್ ಭಾಗವತಂ ಯಾರಿಗೆ ಹೇಳಿದ್ದು? ಶ್ರೀಮದ್ ಭಾಗವತಮಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದೆ, ಈ ಜ್ಞಾನ ಕೃಷ್ಣನಿಂದ ಬ್ರಹ್ಮನಿಗೆ ಹೇಗೆ ಬಂತು ಅಂತ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ. ತೇನೇ ಬ್ರಹ್ಮ ಹೃದಯ. ಜ್ಞಾನ ಎಲ್ಲಿಗೆ ಬಂತು? ಹೃದಯಕ್ಕೆ. ಹೃದಯದ ಭಾಷೆ ಇದು. ಇದರಲ್ಲಿ ನನಗೆ ಒಳ್ಳೆ ಭಾಷೆ ಮಾತಾಡ್ಲಿಕ್ಕೆ ಬರುತ್ತೆ ಅದೆಲ್ಲ ಉದ್ದೇಶ ಅಲ್ಲ ಇದರಲ್ಲಿ ಕೃಷ್ಣನದ್ದು ಜ್ಞಾನ, ಭಕ್ತರದ್ದು ಜ್ಞಾನ ಜೊತೆಗೆ ಸೇರಿ ಏನಾಗ್ತದೆ, ನಾವು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತೇವೆ.
ಆದ ಕಾರಣ ನಾವೆಷ್ಟು ನಿಪುಣರು ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನಾವು ಯಾರೇ ಆಗಲಿ, ನಾವೆಲ್ಲರೂ ನಮಗೆ ಎಷ್ಟೆಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಯಲ್ಲಿ ಕೃಷ್ಣ ಕೊಟ್ಟ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕೃಷ್ಣನ ಸೇವೆ ಮಾಡ್ಬೇಕು ಅಷ್ಟೇ, ಸಮಯ ಸಿಕ್ಕಾಗೆ ಎಲ್ಲ. ಪ್ರಶ್ನೆ ಚಾಟ್ ಅಲ್ಲಿ ಇದೆ, ಒಂದ್ ನಿಮಿಷ ನೋಡ್ತೀನಿ. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಲಾಸ್ಟ್ ಪ್ರಶ್ನೆ, ಆಮೇಲೆ ನಿಲ್ಸೋಣ. ಮಾತಾಜಿಯವರು ಸತತವಾಗಿ ಕೇಳ್ತಿದ್ದಾರೆ 12 ಗಂಟೆವರೆಗೆ ತಗೊಳ್ಳಿ ಅಂತ. ನಿಧಾನಕ್ಕೆ ಖಂಡಿತವಾಗಿ ತಗೊಳ್ಳೋಣ. ಹರೇ ಕೃಷ್ಣ. ರಜನಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಪಾಸ್ವರ್ಡ್ ಇದೆಲ್ಲ ಅದು ಯಾವಾಗ್ಲೂ ಗೊತ್ತಾಗ್ಲಿಲ್ಲ ಎಂತ? ಹರೇ ಕೃಷ್ಣ ಪ್ರಭು, ಅದು ಯಾವಾಗ್ಲೂ ಜಾಯಿನ್ ಆಗುವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾ, ಇದು ಪಾಸ್ವರ್ಡ್ ಹಾಕ್ಬೇಕಾಗ್ತದೆ. ಕೆಲವರಿಗೆ ಗೊತ್ತಿರಲ್ಲ ಪ್ರಭು, ಅದು ಡೈರೆಕ್ಟ್ ಆಗುವಾಗೆ ಮಾಡಿ ಪ್ರಭು. ಆಯ್ತು, ಖಂಡಿತ ಡೈರೆಕ್ಟ್ ಆಗುವಾಗೆ ಮಾಡುವ, ಖಂಡಿತ. ಸರಿ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ನಿಮ್ಮ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗೇ ಇದೆ ಪ್ರಭುಜಿ, ಏನು ಕೃಷ್ಣ ತೊಂದರೆ ಇಲ್ಲ, ಅಲ್ಲ, ಚೆನ್ನಾಗಿ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇದೆ. ನಾನು ನೀವು ಒಂದೇ ದೋಣಿಯಲ್ಲಿ ಇದ್ದೇವೆ, ಆದ ಕಾರಣ ನಿಮಗೆ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ, ಹರೇ ಕೃಷ್ಣ. ಪ್ರಭುಜಿ, ಜಗನ್ನಾಥನ ದರ್ಶನ ಮಾಡಿ ಪ್ರಭು. ಖಂಡಿತ. ಮಂಗಳೂರು ದೇವಸ್ಥಾನದ ನಿನ್ನೆ ಹೌದು. ಶೇಷಾದ್ರಿಪುರಂ, ನನಗೆ ಕನ್ಫ್ಯೂಷನ್ ಆಗಿತ್ತು. ಇವತ್ತು ಮಂಗಳೂರಿನ ದರ್ಶನ ಮಾಡಿಸ್ತಿದ್ದಾರೆ ರಜನಿ ಮಾತಾಜಿ. ನಿಮ್ದು ಇಂಟರ್ನೆಟ್ ಸರಿ ಇಲ್ಲ ಮಾತಾಜಿ. ಹಾ, ಸಿಕ್ಕಿತು, ಬರ್ತಾ ಇದೆ. ಹರೇ ಕೃಷ್ಣ. ಯಾರಿಗಾದ್ರೂ ಲೇಟ್ ಆದ್ರೆ ನೀವು ಕ್ವಿಟ್ ಮಾಡಬಹುದು, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ನಿಮಗೆ ಆಫೀಸು ಕೆಲಸ ಇದೆ ಏನಿದ್ರು ಕ್ವಿಟ್ ಮಾಡ್ಬೋದು. ಮಾತಾಜಿ ಕಾಣ್ತಾ ಇಲ್ಲ ಮಾತಾಜಿ, ಯಾಕಂದ್ರೆ ನಿಮ್ದು ಇಂಟರ್ನೆಟ್ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ದಿನ ಖಂಡಿತವಾಗಿ ನೋಡೋಣ, ಸಿಕ್ಕಿದ್ರೆ ನೋಡೋಣ. ಬೇರೆ ಯಾರಿಗಾದ್ರೂ ಏನಾದ್ರು ಲಾಸ್ಟ್ ಪ್ರಶ್ನೆ ಅಂತ ಇದ್ರೆ ಕೇಳಿ, ಇಲ್ಲಾಂದ್ರೆ ಸ್ಟಾಪ್ ಮಾಡೋಣ. ಅರ್ಥ ಆಗದ್ದನ್ನ ನೀವು ಕೇಳ್ಬೋದು, ನೋಟ್ ಮಾಡಿ ಇಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಆಮೇಲೆ ಇದು ನಾವು ಯಾಕೆ ಸ್ಟಡಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಕೊನೆಗೆ ಖಂಡಿತವಾಗಿ ನೀವು ಇದನ್ನು ಕಂಟಿನ್ಯೂ ಮಾಡಿದ್ರೆ ಕೊನೆಗೆ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಆದ್ರೆ ಸರ್ಟಿಫಿಕೇಟ್ ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಈಗ 10ನೇ ಕ್ಲಾಸಿಗೆ ಸೇರುವಾಗ ಸರ್ಟಿಫಿಕೇಟ್ ಸಿಗ್ತದೆ ಅಂತ ಹೇಳಿ ಅಲ್ಲ ನಾವು ಓದುದು. ಆಮೇಲೆ ಸರ್ಟಿಫಿಕೇಟ್ ಅಲ್ಲಿ ಒಳ್ಳೆ ಜಾಸ್ತಿ ಮಾರ್ಕ್ ಬರೆದ್ರೆ ಕೆಲಸ ಸಿಗ್ತದೆ ಅಂತ ಹೇಳಿ ಓದುದು. ಆ ರೀತಿಯಲ್ಲಿ ಆಗಿರಬಾರ್ದು. ಇದು ಏನಾಗ್ಬೇಕು ಅಂತ ಹೇಳಿದ್ರೆ, ಕೃಷ್ಣನ ಜೊತೆ ಸಂಬಂಧ ಸಿಗ್ಬೇಕು ಅಂತ ಹೇಳೋ ರೀತಿಯಲ್ಲಿ ಆಗ್ಬೇಕು ನಮಗೆ ಸಂಬಂಧ ಬೆಳಿಲಿಕ್ಕೆ. ಆದ ಕಾರಣ ಅದಕ್ಕಿಂತ ಜಾಸ್ತಿ ಓದ್ಬೇಕು ಅಂತ ಹೇಳೋ ಉದ್ದೇಶ. ಅದಕ್ಕಿಂತ ಜಾಸ್ತಿ ನಾವು ನಾನು ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ, ನಮ್ಮದೆಲ್ಲ ಪ್ರಯತ್ನ ಅದೇ ಆಗಿರ್ಬೇಕು. ಎಷ್ಟಾಗುತ್ತೆ ಅಷ್ಟು ಮನನ ಮಾಡುದು. ನಮ್ಮ ತಲೆಯಲ್ಲಿ ಎಷ್ಟು ಉಳಿತದೆ ಅದು ನಮಗೆ ಅಗತ್ಯ ಇಲ್ಲ. ತಲೆಯಲ್ಲಿ ನಮಗೆ ಎಷ್ಟೋ ಓದಿದ್ದು ತಲೆಯಲ್ಲಿ ಉಳಿಯುವುದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಪಾರಾಯಣ ಅಂತ ಹೇಳಿದ್ದು. ಪಾರಾಯಣ ಮಾಡುವಾಗ ನಾವು ತಲೆಯಲ್ಲಿ ಉಳಿಸಿಕೊಳ್ಳಿಕ್ಕೆ ಮಾಡೋದಿಲ್ಲ. ಒಂದು 20 ದಿನ 100 ದಿನ ಆಗುವಾಗ ನಮಗೆ ಬಾಯ್ಪಾಠ ಬಂದು ಬಿಡ್ತದೆ. ಕೇಳಿದಿರಲ್ಲ, ಎಷ್ಟೋ ಜನ ಮಾಡ್ತಾರೆ ಹಾಗೆ. ಓದುದು ಡೈಲಿ ವಿಷ್ಣು ಸಹಸ್ರನಾಮ ಓದ್ತಾ ಹೋಗೋದು, ಆಗ ಅದು ನೆನಪಿಗೆ ಬರ್ತದೆ. ಆ ರೀತಿ ಮಾಡುವ ನಾವು. ಹೆಚ್ಚು ನೀವು ಚಿಂತೆ ಮಾಡಬೇಡಿ, ನನಗೆ ನೆನಪು ಉಳಿಯುವುದಿಲ್ಲ ಹಾಗೆ ಹೀಗೆ, ಏನು ತೊಂದರೆ ಇಲ್ಲ. ಡೈಲಿ ಸೇರುದು, ಡೈಲಿ ಡಿಸ್ಕಷನ್ ಮಾಡೋದು, ಅಷ್ಟು ಹೇಳ್ತಾ ಇವತ್ತು 10 ನಿಮಿಷ ಜಾಸ್ತಿ ತಗೊಂಡದಕ್ಕೆ ಕ್ಷಮಿಸಿ. ಯಾರಿಗೆ ಕಷ್ಟ ಆಗಿದೆ. ನನ್ನನ್ನು ಸಂಪರ್ಕಿಸಬಹುದೇ ಅಂತ ಪ್ರಶ್ನೆ. ಖಂಡಿತ ಸಂಪರ್ಕಿಸಬಹುದು. ವಾಟ್ಸಪ್ ಮೆಸೇಜ್ ಹಾಕಿ. 2 ಗ್ರೂಪಿನಲ್ಲಿ ಕೂಡ ನನ್ನ ಹೆಸರು ಗುರು ಅಂತ ಬಂದಿದೆ. ನಾನು ಗುರು ಅಲ್ಲದಿದ್ರು ಗುರು ಅಂತ ಹೆಸರು ಕೊಟ್ಟಿದ್ದಾರೆ, ಗುರು ಅಂತ ಇದೆ. ಆದ ಕಾರಣ ನೀವು ಅದಕ್ಕೆ ಮೆಸೇಜ್ ಮಾಡಬಹುದು. ಸಂದರ್ಭ ನೋಡ್ಕೊಂಡು ನಾನು ನಿಮಗೆ ವಾಪಸ್ ಮೆಸೇಜ್ ಮಾಡ್ತೇನೆ. ಧನ್ಯವಾದಗಳು. ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತ ಕೋಟಿ ವೈಷ್ಣವರಿಗೆ ಜಯ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.